ಒಂದೇ ಒಂದು ಸಲ ಸೋತು ಬಿಡನಿ, ಒಂದೇ ಒಂದು ಮಾತು ಆಡದೆ. ಎಂಚವಲ್ಲರು ಸೌಖ್ಯ ಎಂಚವಲ್ಲರು ದರ್ಶನ್ ಒಟ್ಟಿಗಿನ ಶೂಟಿಂಗಿನ ಮತ್ತು ವ್ಯಕ್ತಿತ್ವದ ಆ ನೆಲೆಯಲ್ಲಿ ನಿಮ್ಮ ಅನುಭವ ಏನು? ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ನೀವು ನೋಡ್ಬೋದು ದರ್ಶನ್ ಸರ್ ಇದ್ರಲ್ಲಿ ಎಷ್ಟೋ ಜನ ಹೇಳೋದನ್ನ ವಿಂಟೇಜ್ ದರ್ಶನ್ ಸರ್ ಅವ್ರ ಬ್ಯಾಕ್ ಅಂತ ಹೇಳ್ತಾ ಇದಾರೆ. ನನಗೆ ಭಯ ಇಲ್ಲ, ನೀವು ಎಷ್ಟೇ ದೊಡ್ಡ ಆರ್ಟಿಸ್ಟ್ ಮುಂದೆ ನನ್ನ ತಂದೋಗಿ ನಿಲ್ಲಿಸಿ, ಐ ವಿಲ್ ಡೂ ಮೈ ಪಾರ್ಟ್. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ದ ಡೆವಿಲ್ ಬಹುಶಃ ಬಹುನಿರೀಕ್ಷೆಯ ಸಿನಿಮಾ ಅಂದರೆ ತಪ್ಪಿಲ್ಲ. ದರ್ಶನ್ನನ್ನು ನೋಡುವ ಕೌತುಕ ಮತ್ತು ಕುತೂಹಲ, ಅದರ ಜೊತೆಗೆ ದರ್ಶನ್ನ ಸಿನಿಮಾಕ್ಕಾಗಿ ಕಾದದ್ದು ಬಹಳ ದಿನಗಳಿಂದ. ಅದರ ಮಧ್ಯೆ ಬಹಳ ವಿದ್ಯಮಾನಗಳು ನಡೆದಿದ್ದಾವೆ. ಸಿನಿಮಾಕ್ಕೆ ಅದು ಯಾವುದೂ ಸಂಬಂಧ ಇಲ್ಲ. ಸಿನಿಮಾ ಅದಕ್ಕಿಂತ ಮುಖ್ಯವಾಗಿ ದಕ್ಷಿಣ ಕನ್ನಡದ ರಚನಾ ರೈ ಈ ಸಿನಿಮಾದಲ್ಲಿ ಅಭಿನಯಿಸ್ತಾ ಇರೋದು ನಮ್ಮ ಮನೆ ಮಗಳು ಸಿನಿಮಾದಲ್ಲಿ ಇದ್ದಾಳೆ ಅನ್ನುವಂಥ ಖುಷಿ ನನಗೆ. ಹಾಗಾಗಿ ರಚನಾನೊಟ್ಟಿಗೆ ಮಾತಾಡ್ತಾನೆ ಡಿಸೆಂಬರ್ 11ಕ್ಕೆ ಬರಲಿಕ್ಕಿರುವಂಥ ದ ಡೆವಿಲ್ ಅವಳ ಕನ್ನಡದ ಪ್ರಥಮ ಸಿನಿಮಾವೂ ಹೌದು. ಈಗಾಗಲೇ ತುಳು ಒಂದು ಸಿನಿಮಾ, ಮತ್ತು ತನ್ನದೇ ಆದ ಭರತನಾಟ್ಯದ ಆ ಒಂದು ಲಯ, ಅದರ ಜೊತೆಗೆ ಬ್ಯಾಡ್ಮಿಂಟನ್ನು, ಇದೆಲ್ಲವನ್ನು ಒಂದು ರೀತಿಯ ಬಹುಮುಖಿಯಾಗಿ ತನ್ನ ಪ್ರತಿಭೆಯನ್ನು ದಾಖಲಿಸಿದಂಥ ಹುಡುಗಿ ರಚನಾ. ಹಾಗಾಗಿ ಈ ಸಿನಿಮಾ ಪ್ರಥಮ ಸಿನಿಮಾ, ಕನ್ನಡದ ಸಿನಿಮಾ, ಕನ್ನಡದ ಒಟ್ಟು ವಾತಾವರಣ, ಆ ಸಿನಿಮಾದೊಳಗೆ ಅವಳ ಪಾತ್ರ, ಅವಳ ಅನುಭವ, ಇವನ್ನೆಲ್ಲ ಕೇಳೋಣ ಅಂತ ಇವತ್ತು ನಾನು ಕೂತಿದ್ದೇನೆ. ರಚನಾ ನಮಸ್ತೆ. ನಮಸ್ತೆ ಸರ್. ಎಂಚವಲ್ಲರು ಸೌಖ್ಯ. ಸೊ ನಮ್ಮ ದಕ್ಷಿಣ ಕನ್ನಡದ ಹುಡುಗರು ಈಗ ಕನ್ನಡದ ಸಿನಿಮಾವನ್ನು ಆಳ್ತಾ ಇದ್ದಾರೆ. ಹೌದು. ಅದರ ಜೊತೆಗೆ ಕನ್ನಡದ ಬಹಳ ದೊಡ್ಡ ಜನಪ್ರಿಯ ನಟ ದರ್ಶನ್ ಸಿನಿಮಾದಲ್ಲಿ ಅವಕಾಶ ಸಿಗೋದು ಅನ್ನೋದೇ ಒಂದು ಅದೃಷ್ಟ ಅಂತ ನಾವು ಭಾವಿಸಿದ್ದೇವೆ. ಅದರ ಜೊತೆಗೆ ಪ್ರಕಾಶ್ ವೀರ್ ನಮ್ಮ ಕನ್ನಡದ ಬಹಳ ದೊಡ್ಡ ನಿರ್ದೇಶಕರು. ಅವರದೇ ಆದಂಥ ನಡೆ, ನುಡಿ ಮತ್ತು ಸ್ವಭಾವ, ವ್ಯಕ್ತಿಗತ ವಿಚಾರಗಳಿರ್ಬೋದು, ನಿರ್ದೇಶಕರಿರ್ಬೋದು, ಅವರಿಗೆ ಅವರದೇ ಆದಂಥ ಒಂದು ಮೌಲ್ಯ ಅಂತಿದೆ. ಅದನ್ನು ಬಿಟ್ಟು ಸಿನಿಮಾ ಮಾಡುವವರಲ್ಲ ಅವರು. ಹಾಗಾಗಿ ಈ ಸಿನಿಮಾ ಬಹಳ ಮುಖ್ಯವಾಗೋದು ನಮ್ಗೆ ಯಾಕೆ ಅಂತಂದರೆ, ಒಂದು ದರ್ಶನ್ ಸಿನಿಮಾ, ಇನ್ನೊಂದು ಪ್ರಕಾಶ್ ಸಿನಿಮಾ, ಅದರ ಜೊತೆಗೆ ದ ಡೆವಿಲ್ ಅನ್ನುವಂಥ ಭಾಳ ಡ್ಯಾರ್ ಆ್ಯಂಡ್ ಡೆವಿಲ್ ಆದಂಥ ಒಂದು ಹೆಸರು, ಬಹುಶಃ ಎಲ್ಲವೂ ಕೂಡಿ ಬಂದಿದೆ ಅಂತ ಅಂದ್ಕೊಳ್ತೇನೆ ನಾನು. ಸೊ ಈ ಸಿನಿಮಾ ಹೇಗೆ ನಿಮಗೆ ದಕ್ಕಿತು, ಏನು ಕತೆ? ಇದು ಶುರುವಾಗಿದ್ದು ನಮ್ಮ ದರ್ಶನ್ ಸರ್ ಇಂದ. ಅಂದ್ರೆ ಅವರು ನಮ್ಮ ನೆಲದ ಪ್ರತಿಭೆಗೆ ನಾವು ಫಸ್ಟ್ ಆದ್ಯತೆ ಕೊಡೋಣ ಅಂತ ಹೇಳಿದ್ದಕ್ಕೆ, ನಮ್ಮಲ್ಲಿ ಟ್ಯಾಲೆಂಟ್ಸ್ಗಳಿದ್ದಾರೆ, ಮೊದಲನೇದಾಗಿ ನಮ್ಮವ್ರಿಗೆ ಅವಕಾಶ ಕೊಡೋಣ ಅಂತ ಅವ್ರು ಹೇಳಿರೋದಕ್ಕೆ ನಮ್ಮಲ್ಲೇ ಹುಡುಕಕ್ಕೆ ಶುರು ಮಾಡಿದ್ರು. ಆಡಿಷನ್ಸ್ ಕಾಲ್ ಇತ್ತು. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು. ಸೊ ಮೊದಲನೇ ಆಡಿಷನ್ ಕಾಲ್ಗೆ ನಾನು ಸೆಲೆಕ್ಟ್ ಆಗ್ತೀನಿ ಅನ್ನೋ ಕನಸು ಹೊತ್ಕೊಂಡು ಹೋದೋಳಲ್ಲ ನಾನು. ಅಂತ ದೊಡ್ಡ ಪ್ರೊಡಕ್ಷನ್ ಹೌಸ್, ಅಂತ ಮ್ಯಾಸಿವ್ ಸ್ಟಾರ್. ಸೊ ನನಗೂ ಹೇಗಿದ್ರು ಚಿಕ್ಕ ಹೆಜ್ಜೆ ಇಡ್ತಾ ಇದ್ದೀನಿ. ಸೊ ಇದರಲ್ಲಿ ಏನಾದರೂ ನನಗೆ ಆಡಿಷನ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಬೇರೆ ಸಿನಿಮಾಗಳಿಗೆಲ್ಲ ಹೋಗೋಕ್ಕೆ ಅನ್ನೋ ಥರ ಎಕ್ಸ್ಪೀರಿಯನ್ಸ್ ಮೂಲಕ ಟ್ರೈ ಮಾಡೋಕ್ಕೆ ಅಂತ ಹೋಗಿರೋ ಸಿನಿಮಾ ಇದು. ಸೊ ಆಡಿಷನ್ಸ್ ಮಾಡಿದೆ, ಪ್ರಕಾಶ್ ಸರ್ ಇದ್ದರು. ಅವ್ರಿಗೇನೋ ಒಂದು ನಾನೇನು ಆ ದಿನದಲ್ಲಿ ನಾನೇನು ನಟನೆ ಮಾಡಿದೆ, ಅವ್ರಿಗೆ ಇಷ್ಟ ಆಯಿತು. ಸೊ ಆ ದಿನವೇ ನನಗೇನೂ ಹೇಳಿಲ್ಲ ಅವರು. ಸೊ ನೆಕ್ಸ್ಟ್ ಡೇ ಕರ್ಸ್ಕೊಂಡ್ರು ತಿರ್ಗಾ. ಆ್ಯಂಡ್ ಸಿನಿಮಾದಲ್ಲಿ ಇರುವಂಥ ಕಷ್ಟವಾದ ಸನ್ನಿವೇಶನ ಕೊಟ್ಟರು ನನಗೆ. ಇದನ್ನು ಮಾಡಿ ತೋರಿಸು, ಇದನ್ನು ಮಾಡಿದ್ರೆ ನಿನಗೆ ಬೇರೆದ್ದು ಯಾವುದು ಕಷ್ಟ ಆಗಲ್ಲ, ಇದನ್ನು ಮಾಡಿ ತೋರಿಸು ಅಂತ ನನಗೆ ಕೊಟ್ಟರು. ಸೊ ಅದನ್ನು ಧೈರ್ಯದಲ್ಲಿ ಮಾಡಿದೆ. ಸೊ ಅವ್ರು ಸೆಲೆಕ್ಟ್ ಮಾಡಿರೋದ್ರಿಂದ ಇವತ್ತು ಡೆವಿಲಲ್ಲಿ ರಚನಾ ಇರೋದು. ಪ್ರತಿಭೆಯ ಮೂಲಕ ಆಯ್ಕೆ ಆದದ್ದು. ಹೌದು ಹೌದು. ಅದರ ಬಗ್ಗೆ ಹೆಮ್ಮೆ ಇದೆ. ಖಂಡಿತವಾಗ್ಲೂ. ಇನ್ಫ್ಲೂಯೆನ್ಸ್ ಅಲ್ಲ. ಇಲ್ಲ, ಅಯ್ಯೋ ಅವ್ರ ಸಿನಿಮಾದಲ್ಲಿ ವರ್ಕು ಆಗಲ್ಲ. ಸೊ ಟ್ಯಾಲೆಂಟ್ ಇದ್ರೆ ಡೆಫಿನೆಟ್ಲಿ. ಈಗ ಭರತನಾಟ್ಯ, ಆಮೇಲೆ ನಿಮ್ಮ ಕ್ರೀಡೆ, ಇವೆಲ್ಲವೂ ಇತ್ತಲ್ಲ, ಸಿನಿಮಾ ಯಾಕೆ? ಗೊತ್ತಿಲ್ಲ ನನಗೆ. ಚಿಕ್ಕದ್ರಿಂದ ಕ್ಯಾಮರಾ ಮುಂದೆ, ಅಂದರೆ ನನಗೆ ಸ್ಟೇಜ್ ಫಿಯರ್ ಇರಲಿಲ್ಲ. ನನಗೆ ಸ್ಟೇಜಲ್ಲಿ ಹೋಗೋದು, ಪರ್ಫಾರ್ಮ್ ಮಾಡೋದು, ನಾನು ಡ್ರಾಮಾಗಳನ್ನ ಮಾಡ್ತಾ ಇದ್ದೆ. ಆ್ಯಂಡ್ ನನಗೆ ಬಿಡುವಿದ್ದಾಗ ನಾನು ನಾನು ಪುಸ್ತಕ ಬರ್ದಿದ್ದೀನಿ. ಸೊ ನಾನು ಸ್ಪೋರ್ಟ್ಸು, ನಾನು ಒಬ್ಳೆ ಮಗಳು. ಸೊ ನನಗೆ ಪ್ರಪಂಚನೇ ಇದು, ಆರ್ಟ್ಸೇ ನನ್ನ ಪ್ರಪಂಚ. ಸೊ ಎಲ್ಲದನ್ನು ಕಲಿಯುವಂಥ ಕುತೂಹಲ ನನಗೆ, ಎಲ್ಲದನ್ನು ಕಲಿಬೇಕು ಅನ್ನೋದೊಂದು ಹಠ ಇತ್ತು ನನಗೆ. ಇದು ಮಾಡ್ತಾನೇ ಇದ್ದೆ. ಸೊ ಆರ್ಟ್ ಯಾವತ್ತಿದ್ರೂ ನನಗೆ ಮನಸ್ಸಿಗೆ ಹತ್ತಿರ. ಸೊ ನನಗೆ ಗೊತ್ತಿರಲಿಲ್ಲ, ಬಟ್ ನನ್ನ ಆಸೆ ಇದ್ದಿದ್ದು ಬೇರೆ. ನಾನು ವೆಟರ್ನರಿ ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದು. ಬಟ್
ನಾನು PUC ಅಲ್ಲೆಲ್ಲ ಸೈನ್ಸ್ ಮಾಡಿ ಆಮೇಲೆ ಒಂದು 5 ಡೇ ಫಾರ್ ಸಮ್ ರೀಸನ್ ನನಗೆ ವೆಟನರಿ ಡಾಕ್ಟರ್ ಆಗೋಕ್ಕಾಗಿಲ್ಲ. ಅಂದರೆ ಒಂದು ಫೀಲ್ಡ್ ವರ್ಕಿಗೆ ಹೋಗಿದ್ದೆ ಸರ್ ನಾನು. ಸೊ ಅಲ್ಲಿ ರಕ್ತ, ಆಮೇಲೆ ಈ ಪ್ರಾಣಿಗಳ ಫ್ಲೆಶ್ ನನಗೆ ಗೊತ್ತಿರಲಿಲ್ಲ ನನಗೆ ಅದಿದೆ ಅಂತ. ಸೊ ಅದನ್ನು ತಡ್ಕೊಳಕ್ಕಾಗಿಲ್ಲ ನನಗೆ, ಆ ಸ್ಮೆಲ್. ಸೊ ಅಲ್ಲಿಂದ 1 ವಾರ ಊಟ ಮಾಡಿರಲಿಲ್ಲ ನಾನು. ಒಂದು ಫೀಲ್ಡ್ ವರ್ಕಿಗೆ ಹೋದ ದಿನ ಒಂದು ಗೋಟಿದ್ದು ಅಂದರೆ ಆಪ್ರೇಷನ್ ನಡೀತಾ ಇತ್ತು, ನನ್ನನ್ನು ಕರ್ಕೊಂಡು ಹೋಗೋರು. ಸೊ ಈಗಲೂ ನಾನು ಊರಲ್ಲಿ ರೆಸ್ಕ್ಯೂಸ್ ಮಾಡ್ತಾ ಇರ್ತೀನಿ. ಸೊ ಹಾಗೆ ಊರಲ್ಲಿರೋ ಡಾಕ್ಟರ್ಸ್ ಎಲ್ಲ ನನಗೆ ಪರಿಚಯ, ಏನಾರು ಇದ್ರೆ ನನಗೆ ಕಾಲ್ ಮಾಡ್ತಾರೆ ಬರ್ತೀಯಾ ಅಂತ. ಸೊ ನಾನು ಹೋಗ್ತಾ ಇದ್ದೆ ಅವ್ರ ಜೊತೆ. ಸೊ ಅಲ್ಲಿ ಅದರ ಸ್ಮೆಲ್ ಆ್ಯಂಡ್ ಆ ರಕ್ತ, ಆ ಫ್ಲೆಶ್ ಮಸಲ್ಸ್ನೆಲ್ಲ ನೋಡಿದಾಗ ಸರ್ ನನಗೆ ಆಗಿಲ್ಲ. ಅದು ಐ ಥಾಟ್ ಓಕೆ ದಿಸ್ ಇಸ್ ನಾಟ್ ಫಾರ್ ಮೀ ಅಂತ. ಸೊ ದ್ಯಾಟ್ ವಾಸ್ ದ ಡೇ ನನಗೆ ಇನ್ನೇನು ಮಾಡೋದು ಜೀವನದಲ್ಲಿ ಅಂತ ಗೊತ್ತಾಗದಿರೋ, ಓದಂತೂ ನಿಲ್ಲಿಸೋದಕ್ಕೆ ನನ್ನ ಮನೇಲಿ ಬಿಡ್ತಾ ಇರಲಿಲ್ಲ. ಸೊ ಓದೇನೋ ಕಂಟಿನ್ಯೂ ಮಾಡಬೇಕು ಅಂತ ಜರ್ನಲಿಸಮ್ ತಗೊಂಡೆ. ಸೊ ಅಲ್ಲಿದ್ದೆ, ಪುಸ್ತಕ ಬರೆದೆ. ಹಾಗೆ ದ್ಯಾಟ್ ವಾಸ್ ಮೈ ಪ್ಲಾನ್, ಬಟ್ ದಿಸ್ ವಾಸ್ ಗಾಡ್ಸ್ ಪ್ಲಾನ್ ಅಂತಾರಲ್ಲ ಸರ್. ಸೊ ದೇವರು ಇಲ್ಲಿ ಕಳಿಸಿದ್ರು. ಹಂಗೆ ಹಿಂಗೆ ಬರವಣಿಗೆ ಹೇಗೆ ಅದು ನಿಮಗೆ? ನಾನು ಜರ್ನಲಿಸಮ್ ಕಲಿತಾ ಇದ್ದೆ. ಸೊ ನಾನು ಪೇಪರ್ಗಳಿಗೆ ಆರ್ಟಿಕಲ್ ಬರಿತಾ ಇದ್ದೆ, ನನ್ನದೇ ಆದಂಥ ಕಾಲಮ್ಸ್ ಇತ್ತು. ಸೊ ಅದ್ರಲ್ಲಿ ಬರಿತಾ ಹೋದಾಗ ಜನರಿಗೆ ಇಷ್ಟ ಆಗ್ತಾ ಇತ್ತು. ನಾನು ಅದು ಹೋಮ್ ವರ್ಕ್ ಅಂತ ಬರಿತಾ ಇದ್ದೆ ಕಾಲಮ್ಸ್. ಇಲ್ಲ, ಕನ್ನಡದಲ್ಲಿ. ಸೊ ಅದು ಹೋಮ್ ವರ್ಕ್ ಅಂತ ಜರ್ನಲಿಸಮ್ ಸೇರಿದ್ದ ಇದಕ್ಕೆ ಹೋಮ್ ವರ್ಕ್ ಅಂತ ಕೊಡೋರು ನಮಗೆ, ಹಿಂಗೆ ಆರ್ಟಿಕಲ್ಸ್ ಬರಿಬೇಕು ಅಂತ. ಸೊ ನಾನು ಅದನ್ನು ಬರಿತಾ ಹೋದೋದಕ್ಕೆ ಹೊಸದಿಗ ಅಂತ ಅನ್ನೋ ಪೇಪರಿಗೆ ಬರಿತಾ ಇದ್ದೆ ನಾನು. ಸೊ ಅಲ್ಲಿ ಜನರಿಗೆ ಇಷ್ಟ ಆಗಿ, ಸೊ ಆ ಕಾಲಮ್ ಸ್ಟಾಪ್ ಆದ ದಿನ ಹೆಡ್ ಆಫೀಸಿಗೆಲ್ಲ ಕಾಲ್ ಬರೋದಂತೆ, ಯಾಕೆ ಸ್ಟಾಪ್ ಮಾಡಿದ್ರಿ ಕಾಲಮ್ನ ಅಂತ. ಸೊ ಅವರು ನಮ್ಮ ಸರ್ಗೆ ಹೇಳಿ ಹಿಂಗಿದೆ, ನಿನ್ನ ಕಾಲಮ್ ಡಿಮ್ಯಾಂಡ್ ಇದೆ, ಬರೀ ನಿಲ್ಲಿಸ್ಬೇಡ ಅಂತ ಹೇಳಿದ್ದಕ್ಕೆ ಬರಿತಾ ಅಲ್ಲಿಂದ ಶುರುವಾಗಿರೋದು. ಈಗಲೂ ಬರವಣಿಗೆ ಮುಂದುವರೆದಿದೆ? ಹಾಂ, ಬರಿತೀನಿ, ಮನಸ್ಸಾದಾಗೆಲ್ಲ ಬರಿತೀನಿ. ಮತ್ತೆ ಭರತನಾಟ್ಯ ಚಿಕ್ಕದ್ರಿಂದ ಸರ್ ನನ್ನ ಅಮ್ಮ ಪ್ರತಿಯೊಂದು ವಿದ್ಯೆ ಕಲಿಯೋಕ್ಕೂ ನನಗೆ ತುಂಬ ಆಸಕ್ತಿ ಕೂಡ. ಸೊ ಚಿಕ್ಕದ್ರಿಂದ ಅಮ್ಮ ಸ್ಕೂಲ್ಗೆ ಹೋಗೋರು, ನಾನು ಒಬ್ಬಳೇ ಮಗಳು, ಮನೇಲಿ ಒಬ್ಬಳೇ ಇರಬೇಕಿತ್ತು. ಸೊ ನಾನು ಇದು ಕ್ಲಾಸಿಗೆ ಹಾಕೋರು. ಬಟ್ ನನಗೆ ಹೆಂಗೆ ಅಂದರೆ ಬೇರೆಯವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಕಲಿಯೋಣ, ಒಂದು ಜಾಸ್ತಿ ಎಫರ್ಟ್ ಹಾಕೋಣ ಅನ್ನೋದು ನನಗೆ ತುಂಬ, ಎಲ್ಲರಿಂದ ಒಂದು ಹೆಜ್ಜೆ ಮುಂದೆ ಇಡ್ತಿದ್ದೆ ಪ್ರತಿಯೊಂದರಲ್ಲೂ ಕಲಿತು. ನಿಮ್ಮ ತಲೆಮಾರು ಬಹುತೇಕವಾಗಿ ಇಷ್ಟು ಸೀರಿಯಸ್ ಆಗಿರೋದಿಲ್ಲ. ಇಲ್ಲ, ಹೌದು, ಕಲೆ, ಸಾಹಿತ್ಯ, ಸಂಗೀತ ಇದನ್ನೆಲ್ಲ ಬಿಟ್ಟು ಹೆಚ್ಚು ವೆಸ್ಟರ್ನ್ ಕಡೆ ವಾಲ್ತಾರೆ ನಾನು ಕಂಡಾಗ. ಯಾಕಂದ್ರೆ ನನಗೂ ಒಂದು 29-30 ವರ್ಷದ ಮಗಳಿದೆ. ಬಟ್ ನೀವು ಈ ಸಾಂಸ್ಕೃತಿಕ ವಾತಾವರಣದಲ್ಲಿ ನಿಮ್ಮನ್ನ ನೀವು ನಿರೂಪಿಸ್ಕೊಂಡ್ರಲ್ಲ, ಹೇಗೆ ಅದು? ಗೊತ್ತಿಲ್ಲ ಸರ್, ಅಮ್ಮ ಕಾರಣನ ಅಪ್ಪ ಕಾರಣ? ಇಲ್ಲ, ನಾನು ಇದ್ದಿದ್ದೆ ಹಾಗೆ. ನನಗೆ ಈಗಲೂ ನೀವು ಕೇಳಿದ್ರೆ ನನಗೆ ಏನು ಖುಷಿ ಕೊಡುತ್ತೆ ಅಂದರೆ, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ನನಗೆ ದೇವ್ರು ಇಷ್ಟ, ನನಗೆ ಪ್ರಕೃತಿ ಇಷ್ಟ, ನನಗೆ ಪ್ರಾಣಿ ಇಷ್ಟ. ಸೊ ಐ ವೆರಿ ಸಿಂಪಲ್ ಗರ್ಲ್. ನನಗೆ ಇದೇ ನನ್ನ ಪ್ರಪಂಚ. ಅದು ಬಿಟ್ಟರೆ ನಾನು ನನ್ನ ಪಾಡಿಗೆ ಬರಿತೀನಿ, ಪೇಂಟ್ ಮಾಡ್ತೀನಿ, ನಮ್ಮ ಸ್ಟೇಟ್ ಲೆವೆಲ್ ಪೇಂಟರ್. ಸೊ ಇದೇ ನನ್ನ ಪ್ರಪಂಚ. ಇದು ಬಿಟ್ಟು ನನಗೆ ಬೇರೆ ಹೊರಗಡೆ ಹೋಗುವಂಥ ಅವಶ್ಯಕತೆಯೂ ಇಲ್ಲ, ನನಗೆ ಯಾರೂ ಬೇಕಾಗೂ ಇಲ್ಲ. ಸೊ ಇದರಲ್ಲೇ ನನ್ನನ್ನು ಭರತನಾಟ್ಯದಲ್ಲಿ ಎಷ್ಟು ಜೂನಿಯರ್ ಮಾಡಿದ್ದೀನಿ ಸರ್ ನಾನು. ಸೊ ಒಂದು 50ಕ್ಕಿಂತ ಹೆಚ್ಚು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀವಿ. ಸೊ ಕಲಾಕುಟೀರ ಅನ್ನೋ ಒಂದು ಸ್ಕೂಲ್ ಇತ್ತು ನಮಗೆ, ಅದರಲ್ಲಿ ಕುಣಿಯೋಣ ಬಾರಕ್ಕೂ ನಾನು ಹೋಗಿದ್ದೆ ಚಿಕ್ಕದಿರ್ಬೇಕಾದ್ರೆ. ಹೌದು. ಸೊ ಕೊನೆಗೆ ಕ್ರೀಡೆ ಅದೇ ಹೇಳಿದೆ ಅಲ್ಲ, ನನಗೆ ಅದೇ ಒಬ್ಬರನ್ನ ನಾನು ನೋಡ್ತಾ, ಬ್ಯಾಡ್ಮಿಂಟನ್ ಕೂಡ ನಾನು ಆಡಬೇಕು ಅಂತ ಶುರು ಮಾಡಿರೋದಲ್ಲ. ನಾನು ಆ್ಯಕ್ಚುಲಿ ಅಥ್ಲೀಟ್. ಹೌದು, ನಾನು ಅಥ್ಲೀಟ್, ಆ್ಯಕ್ಚುಲಿ ಸ್ಟೇಟ್ ಲೆವೆಲ್ ಅಥ್ಲೀಟ್ ಕೂಡ. ಸೊ ಅಲ್ಲಿದ್ದಾಗ ತುಂಬ ಶಾರ್ಪ್ ಇದ್ದಾಳೆ ಹುಡುಗಿ ಅಂತ ನನ್ನನ್ನು ಸರ್ ಕರೆದಿರೋದು, ಬ್ಯಾಡ್ಮಿಂಟನ್ ಕೋಚ್ ಕರೆದಿರೋದು. ಅಲ್ಲಿಂದ ಅದನ್ನು ಅಂದರೆ ನಾನು ಯಾವುದೇ ವಿದ್ಯೆ ಕಲಿತೀನಿ ಅಂದರೆ ಮನಸ್ಸಿಟ್ಟು ಕಲಿತೀನಿ ಸರ್. ನಾನು ಅದನ್ನು ಸುಮ್ಮನೆ ಸಂಪೂರ್ಣ ಎಫರ್ಟ್ ಹಾಕ್ತೀನಿ. ಸುಮ್ಮನೆ ನಾನು ಕಲಿಬೇಕು ಮಾಡಬೇಕು ಅಂತ ನೋ ನಾನು ಮಾಡಲ್ಲ. ಸೊ ಕಂಪ್ಲೀಟ್ ಆಗಿ ನನ್ನನ್ನು ನಾನು ಅದರಲ್ಲಿ ಇನ್ವಾಲ್ವ್ ಮಾಡಿ ಕಲಿತೀನಿ. ಭರತನಾಟ್ಯ ಎಷ್ಟು ಮಟ್ಟಿಗೆ ನಿಮ್ಮ ಅಭಿನಯಕ್ಕೆ ಪೂರಕ ಆಯ್ತು? ತುಂಬ ನನಗೆ ತುಂಬ ಎಕ್ಸ್ಪ್ರೆಷನ್ಸ್ಗಾಗಲಿ, ದ ಬಾಡಿ ಲ್ಯಾಂಗ್ವೇಜ್ ಆಗಲಿ ನಂಗೆ ತುಂಬ ಹೆಲ್ಪ್ ಆಯಿತು ಸರ್. ಅದು ಫಾರ್ ಅನ್ ಆ್ಯಕ್ಟರ್ ಡಾನ್ಸ್ ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ. ತುಳು ಸಿನಿಮಾ ಒಂದು ಸಿನಿಮಾ, ಅದರ ಅನುಭವ ಹೇಗಿತ್ತು? ಅದೇ ಆ ಸಿನಿಮಾಕ್ಕೆ ಹೋದದ್ದು ಹೇಗೆ ನೀವು? ಅದೇ ಹೇಳ್ದೆ ಅಲ್ಲ ಸರ್, ನಾನು ಈ ಡಾನ್ಸು ಆಮೇಲೆ ಮಾಡಲಿಂಗ್ ಕೂಡ ಮಾಡ್ತಾ ಇದ್ದೆ. ಸೊ ಅದರಿಂದ ನನ್ನನ್ನು ನೋಡಿ, ನನ್ನ ಮುಖನ ನೋಡಿ, ಓಕೆ ಕ್ಯಾಮ್ರಾಗೆ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ಅಂತ ಹೇಳಿ ಒಬ್ರು ಅಲ್ಲಿಂದ ರೆಕಮೆಂಡ್ ಮಾಡಿರೋದು. ಸೊ ಅಲ್ಲಿಂದ ರೆಕಮೆಂಡ್ ಮಾಡಿದಾಗ ರೂಪೇಶ್ ಶೆಟ್ಟಿ, ಹಿ ವಾಸ್ ಅ ಡೈರೆಕ್ಟರ್, ನನ್ನ ತುಳು ಫಸ್ಟ್ ಸರ್ಕಸ್ ಅನ್ನೋ ಪಿಕ್ಚರ್ಗೆ ಅವರು ಸೆಲೆಕ್ಟ್ ಮಾಡಿರೋದು. ದೊಡ್ಡ ಹಿಟ್ ಆಯ್ತು. ಹೌದು, ಇಟ್ ವಾಸ್ ಅ ಮ್ಯಾಸಿವ್ ಹಿಟ್. ಹೌದು. ಹೇಗಿತ್ತು ಅದರ ಎಕ್ಸ್ಪೀರಿಯನ್ಸ್? ಫಸ್ಟ್ ಸಿನಿಮಾನೇ 100 ದಿನ 100+ ಡೇಸ್ ಓಡಿದೆ ಅದು. ಸೊ ಫಸ್ಟ್ ಸಿನಿಮಾನೇ ಅಷ್ಟು ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಾಗ ಖುಷಿ, ಅದೊಂಥರ ಪ್ರೋತ್ಸಾಹ ನನಗೆ. ಓಕೆ ಮಾಡ್ಬೋದು. ನಾನು ಅದೇ ಹೇಳಿದೆ ಅಲ್ಲ ಸರ್, ಆ್ಯಕ್ಟರ್ ಆಗಬೇಕು ಅಂತ ಬಂದಿರೋದಲ್ಲ. ಅದನ್ನೆಲ್ಲ ನೋಡಿದಾಗ ಓಕೆ ಆಕ್ಸೆಪ್ಟ್ ಮಾಡ್ತಾರೆ ಜನ, ನನಗಿಲ್ಲೂ ಒಂದು ಅವಕಾಶ ಇದೆ ಅನ್ನೋದು ಕೂರ್ತು ತಲೆಯಲ್ಲಿ. ಸೊ ಅಲ್ಲಿಯ ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸ್ಕ್ರೀನ್ ಕ್ಯಾಮರಾ ಎದುರಿಸುವ ಕ್ಷಣಗಳು? ನಾನು ಹೇಳಿದೆ ಅಲ್ಲ ಸರ್, ನನಗೆ ಭಯ ಇಲ್ಲ, ಸ್ಟೇಜ್ ಫಿಯರ್ ಇಲ್ಲ. ನಾನು ಅದೇ ಚಿಕ್ಕರಿಂದ ಮಾಡ್ಕೊಂಡು ಬಂದಿರೋದ್ರಿಂದ, ಸ್ಪೀಚ್ ಅದು ಇದು ಮಾಡ್ಕೊಂಡು ಬಂದಿರೋದ್ರೆ ನನಗೆ ಭಯ ಇಲ್ಲ. ನೀವು ಎಷ್ಟೇ ದೊಡ್ಡ ಆರ್ಟಿಸ್ಟ್ ಮುಂದೆ ನನ್ನನ್ನು ತಂದೋಗಿ ನಿಲ್ಲಿಸಿ, ಐ ವಿಲ್ ಡೂ ಮೈ ಪಾರ್ಟ್.
ಸೊ ಯಾ ಈಗ ಸಿನಿಮಾನೇ ಪೂರ್ಣ ಪ್ರಮಾಣದ ಸದ್ಯಕ್ಕೆ ಸಿನಿಮಾ. ಈಗ ಫಸ್ಟ್ ಈಗ ದ ಡೆವಿಲ್ ಅದರ ಎಕ್ಸ್ಪೀರಿಯನ್ಸನ್ನು ಮಾತಾಡ್ತಾ ಹೋಗೋಣ. ಫಸ್ಟ್ ಡೇ ಇಂದ ನೀವು ಪ್ರತಿಭೆ ಮೂಲಕ ಆಯ್ಕೆ ಆದ್ರಿ. ಹೌದು ಅದರಲ್ಲೂ ಬಹಳ ದೊಡ್ಡ ಹೀರೋ ದರ್ಶನ್. ಹೌದು. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೊ ಫಸ್ಟ್ ಡೇ ನನಗೆ ಶೂಟಿಂಗ್ ಇದ್ದಿದ್ದು RR ನಗರಲ್ಲಿ. ಫಸ್ಟ್ ಡೇ ಅವ್ರ ಜೊತೆ ಇರಲಿಲ್ಲ, ದೊಡ್ಡ ಆರ್ಟಿಸ್ಟ್ ನಮ್ಮ ಶ್ರೀನಿವಾಸ್ ಪ್ರಭು ಸರ್ ಜೊತೆ ಇದ್ದು, ತುಳಸಿ ಮ್ಯಾಮ್ ಜೊತೆ ಇತ್ತು. ಅವರು ಸೀನಿಯರ್ ಆರ್ಟಿಸ್ಟ್ ನನ್ನ. ಹೌದು, ಅಂತ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಮೊದಲನೇ ದಿನ ನನಗೆ ಶೂಟಿಂಗ್ ಇತ್ತು. ಆ್ಯಂಡ್ ದರ್ಶನ್ ಸರ್ ಜೊತೆ ಉದಯ್ಪುರಲ್ಲಿ ಇದ್ದಿದ್ದು. ಅದೇ ನಮ್ಮ ಸಿನಿಮಾದ ಒಂದು ಇಂಪಾರ್ಟೆಂಟ್ ಸೀಕ್ವೆನ್ಸ್. ಅದು ತುಂಬ ಕಷ್ಟಕರವಾದಂಥ ಸನ್ನಿವೇಶ ಅದು. ಸೊ ಅದು ನನಗೆ ಫಸ್ಟ್ ಡೇ ಕೊಟ್ಟಿರೋದ್ರಿಂದ ಅಲ್ಲಿ ಫಸ್ಟಿಗೆ ಒಮ್ಮೆ ಅವರು ನೋಡಿದಾಗ ಭಯ ಆಗೇ ಆಗುತ್ತೆ, ಅಂಥ ಪ್ಯಾಸಿವ್ ಸೂಪರ್ ಸ್ಟಾರ್ ಅಂತ. ಬಟ್ ನನ್ನ ಪಾರ್ಟ್ ಏನಿತ್ತು, ನನ್ನ ತಲೆಯಲ್ಲಿತ್ತು, ನನಗೆ ಅವಕಾಶ ಕೊಟ್ಟಿದ್ದಾರೆ, ಅದನ್ನು ನಾನು ಸಂಪೂರ್ಣವಾಗಿ ಬಳಸ್ಕೋಬೇಕು, ಇದು ಒಂದೇ ಅವಕಾಶ ನನಗೆ ಕೊಟ್ಟಿರೋದು. ಸೊ ಅದೊಂದಿತ್ತು. ನನ್ನ ಹೋಮ್ವರ್ಕ್ ಏನು ನಾನು ಮಾಡ್ಕೊಂಡಿದ್ದೆ. ಸೊ ನನಗೆ ಅಷ್ಟು ಕಷ್ಟ ಅಂತ ಅನಿಸಿಲ್ಲ. ಆ್ಯಂಡ್ ಅವರು ಕೂಡ ಆ್ಯಸ್ ಅ ಕೋ ಸ್ಟಾರ್ ನನ್ನನ್ನು ಆರಾಮಾಗಿ ಕಂಫರ್ಟೇಬಲಾಗಿ ಫೀಲ್ ಮಾಡಿಸಿರೋದ್ರಿಂದ. ಆ್ಯಂಡ್ ನಮ್ಮ ಡೈರೆಕ್ಟರ್ ಕೂಡ ಅವ್ರಿಗೆ ಗೊತ್ತು ಒಂದು ಆರ್ಟಿಸ್ಟಿಂದ ಏನು ತೆಗಿಬೇಕು, ಅವ್ರ ಪಾತ್ರಕ್ಕೆ ಏನು ಬೇಕು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅವ್ರಿಗೆ ಕ್ಲಾರಿಟಿ ಇರೋದ್ರಿಂದ ನನ್ನಿಂದ ಏನು ಬೇಕು ಅದನ್ನು ಮಾತ್ರ ಇದು ಮಾಡ್ತಾಯಿದ್ರು. ನನಗೇನು ಬೇಕು ಪ್ರತಿಯೊಂದನ್ನು ಹೇಳ್ತಾಯಿದ್ರು. ಸೀನ್ ಹೋಗೋ ಮುಂಚೆ, ಶಾರ್ಟ್ ಹೋಗೋ ಮುಂಚೆ, ನೋಡು ಈ ಥರ ಇದೆ, ಈ ಥರ ಬೇಕು ನನಗೆ. ಸೊ ಅದನ್ನು ನನಗೆ ಕಂಪ್ಲೀಟಾಗಿ ತಲೆಗೆ ಹಾಕ್ತಾಯಿದ್ರು. ಆ್ಯಂಡ್ ನಮ್ಮ ಸುಧಾಕರ್ ಸರ್, ನಮ್ಮ ಕ್ಯಾಮರಾಮ್ಯಾನ್, ನಿಂದು ಅಂದ ಚಂದದ ಬಗ್ಗೆ ಟೆನ್ಷನ್ ಮಾಡೋದೇ ಬೇಡ, ನಿನ್ನ ಪಾತ್ರಕ್ಕೆ ಏನು ಕೊಡಬೇಕು ಅದನ್ನು ಮಾಡು, ಮಿಕ್ಕಿದ ಕೆಲಸ ನಾವು ಮಾಡ್ತೀವಿ. ಸೊ ಅದಷ್ಟು ಈಸಿ ಇರೋದ್ರಿಂದ ಸೆಟ್ ನನಗೆ ತುಂಬ ಕಂಫರ್ಟೇಬಲ್ ಆಯಿತು ಸರ್. ಇಡೀ ದ ಡೆವಿಲ್ ಸಿನಿಮಾದ ಮೆಮೊರೇಬಲಿಟೀಸ್ ಏನು ನಿಮ್ಗೆ? ಅಭಿನಯದ ದೃಷ್ಟಿಯಿಂದ, ನಿಮ್ಮನ್ನ ನೀವು ಅಲ್ಲಿ ಕಂಡುಕೊಂಡ ದೃಷ್ಟಿಯಿಂದ, ಅಥವಾ ಅಭಿವ್ಯಕ್ತಿಯ ದೃಷ್ಟಿಯಿಂದ, ದ ಡೆವಿಲ್ ಅಲ್ಲಿ ನಿಮ್ಮನ್ನ ಕಾಡುವ ಆ ಶೂಟಿಂಗಿನ ದಿನಗಳ ಕೆಲವು ಸೀಕ್ವೆನ್ಸ್ ಅನ್ನ. ಹೌದು, ನನಗೆ ಯಾವತ್ತಿದ್ರೂ ನಾನು ನೆನಪಿಸ್ಕೊಳ್ಳೋ ಅಂತ ಒಂದು ಸೀಕ್ವೆನ್ಸ್ ಅಂದರೆ ಒಂದು ಉದಯ್ಪುರ್ದು ಆ್ಯಂಡ್ ಒಂದು ಥೈಲ್ಯಾಂಡ್. ನಮ್ಮ ಸಾಂಗ್ ಒಂದೇ ಒಂದು ಸಲ ನಂದು ದರ್ಶನ್ ಸರ್ ಕಾಂಬಿನೇಷನ್ ಬಂದಿರೋದು. ಒಂದೇ ಒಂದು ಸಲ ಸೋತು ಬಿಡನಿ, ಅದು ಥೈಲ್ಯಾಂಡಲ್ಲಿ ಶೂಟ್ ಮಾಡಿರೋದು. ಸೊ ಅದು ನನಗೆ ಯಾವತ್ತಿದ್ರೂ ನಾನು ನೆನೆಸ್ಕೋತೀನಿ ಸರ್. ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಶೂಟಿಂಗ್ ಅಂತ ಅಲ್ಲ, ಅಲ್ಲಿ ಟ್ರೀಟ್ ಮಾಡಿರೋದಾಗಲಿ, ನನ್ನನ್ನು ನಮ್ಮ ಪ್ರೊಡಕ್ಷನ್ ಹೌಸ್ ನನ್ನನ್ನು ನೋಡ್ಕೊಂಡಿರೋದಾಗಲಿ, ಆ್ಯಂಡ್ ದರ್ಶನ್ ಸರ್ ಅವ್ರ ವೈಫ್, ಅವ್ರ ಮಗ ಎಲ್ಲ ಒಂದೊಂಥರ ನನ್ನ ಮನೆ ಮಗಳ ಥರ ಟ್ರೀಟ್ ಮಾಡಿದ್ರು. ನನಗೆ ಆ ಅಂಜಿಕೆ ಅನ್ನೋದೇ ಇರಲಿಲ್ಲ. ಸೊ ಆರಾಮಾಗಿದ್ದೆ ನಾನು. ಆ್ಯಂಡ್ ಅದನ್ನು ತಗೋತೀನಿ ನಾನು. ಹಿಂಗೂ ನೋಡ್ಕೋತಾರೆ ಒಂದು ಆರ್ಟಿಸ್ಟ್ನ ಅಂತ ನನಗೆ ತೋರಿಸ್ಕೊಟ್ಟು ಪ್ರೊಡಕ್ಷನ್ ಹೌಸ್ ಸರ್ ಇದು. ಸೊ ತುಳು ಸಿನಿಮಾದ ಎಕ್ಸ್ಪೀರಿಯನ್ಸಿಗೂ ಒಂದು ದೊಡ್ಡ ಪ್ರೊಡಕ್ಷನ್ನು, ದೊಡ್ಡ ನಿರ್ದೇಶಕ, ದೊಡ್ಡ ಹೀರೋ, ಬಹಳ ನಿರೀಕ್ಷೆ ಇರುವ ಸಿನಿಮಾ, ಅದರಲ್ಲಿ ಪ್ರಥಮವಾಗಿ ಕನ್ನಡದಲ್ಲಿ ಹೀರೋಯಿನ್ ಆಗಿ ಆಯ್ಕೆ ಆದದ್ದಕ್ಕೂ ನಿಮಗೆ ಕಂಪ್ಯಾರಿಟಿವ್ಲಿ ಏನು ಅನ್ನಿಸ್ತದೆ? ಅದೇ ತುಂಬ ಕಂಪ್ಯಾರಿಸನ್ ಇದೆ ಸರ್, ಮ್ಯಾಸಿವ್ ಡಿಫ್ರೆನ್ಸ್ ಇದೆ ಅಲ್ಲಿಗೂ ಇಲ್ಲಿಗೂ. ಬಟ್ ಜನ ಒಂದೇ, ಮನಸ್ಸು ಎಲ್ಲಿ ಶುದ್ಧ ಇರುತ್ತೆ ನಮ್ಗಲ್ಲಿ ಕೆಲಸ ಮಾಡೋಕ್ಕೆ ಸುಲಭ. ನನ್ನ ಜಾಗದಲ್ಲಿ ಕೆಲಸ ಮಾಡೋದು ನನ್ನ ಮನೆಯಲ್ಲಿ ಕೆಲಸ ಮಾಡ್ದಂಗೆ ಆಯಿತು ನನಗೆ. ತುಳು ಸಿನಿಮಾದಲ್ಲಿ ನನಗೆ ನನ್ನ ಮನೆಯವ್ರು ಎಲ್ಲರೂ ಇದ್ದಿದ್ದು, ಹೋಮ್ ಟೌನ್ ಅದು. ಸೊ ನನಗಲ್ಲಿ ದೊಡ್ಡ ವಿಷಯನೇ ಅನಿಸಿಲ್ಲ. ಬಿಕಾಸ್ ನನ್ನೊಬ್ಳು ಮಗಳ ಥರನೇ ಟ್ರೀಟ್ ಮಾಡ್ತಾ ಇದ್ರು. ಅಲ್ಲೂ ಕೂಡ ಅನಿಲ್ ಅಣ್ಣ, ಹೌದು ಮಾತೃಭಾಷೆ ಬೇರೆ. ಆ್ಯಂಡ್ ನನ್ನ ಪ್ರೊಡ್ಯೂಸರ್ ಅನಿಲ್ ಅಣ್ಣ, ಮಮತಕ್ಕ ಅವ್ರನ್ನ ನಾನು ನೆನೆಸ್ಕೊಳ್ಳೇಬೇಕು. ಸೊ ಅದು ತುಂಬ ಒಳ್ಳೆ ಪ್ರೊಡಕ್ಷನ್ ಹೌಸ್. ಅಲ್ಲೂ ನನಗೆ ಒಂದು ದಿನಕ್ಕೆ ಅದು ಕಮ್ಮಿ, ಇದಕ್ಕೆ ಕಮ್ಮಿ, ಇನ್ನೂ ಅದು ಡಿಫ್ರೆನ್ಸ್, ಆ ಥರ ಡಿಫ್ರೆನ್ಸ್ ಏನೂ ಬರಲ್ಲ. ಇಟ್ಸ್ ಜಸ್ಟ್ ದಟ್ ನನ್ನ ಮನೆ ಅದು. ಸೊ ಮನೆಯಲ್ಲೇ ಇದ್ದು ನಾನು ಆ್ಯಕ್ಟಿಂಗ್ ಮಾಡಿರೋ ಥರ ಅದು. ಬಟ್ ಇಲ್ಲಿ ಮನೆ ಬಿಟ್ಟು ದೂರಿಗೆ ಬಂದು ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ. ಬಟ್ ಅದು ಒಂದು ದಿನಕ್ಕಿತ್ತು ಅಷ್ಟೇ. ಇಲ್ಲೂ ಹಾಗೆ ಫೀಲ್ ಮಾಡಿಸಿದ್ರು. ಸೊ ಮ್ಯಾಸಿವ್ ಡಿಫ್ರೆನ್ಸ್ ಅಂತ ಏನು ಅನಿಸಿಲ್ಲ ಸರ್. ಇಲ್ಲಿ ಪಾತ್ರದ ಬಗ್ಗೆ ಏನು ಹೇಳ್ತೀರಿ? ಈ ಪಾತ್ರ ಹೌದು, ನನಗೆ ನೀವು ಪ್ರಕಾಶ್ ಸರ್ ಚಿತ್ರಗಳನ್ನ ನೋಡ್ಕೊಂಡು ಬಂದ್ರೆ ಸರ್, ಬರೀ ಹೀರೋಗೆ ಅಲ್ಲಿ ಇಂಪಾರ್ಟೆನ್ಸ್ ಇಲ್ಲ. ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂತ ತೂಕ ಇದೆ, ಅದರದ್ದೇ ಆದಂತ. ಖಂಡಿತವಾಗ್ಲು ಅದು ಹೀರೋ ಹೀರೋಯಿನ್ ಅಂತಲ್ಲ ಸರ್, ಅಲ್ಲಿ ಇರುವಂತ ಬೇರೆ ಬೇರೆ ಪಾತ್ರಗಳಿಗೂ ಅದರದ್ದೇ ಆದಂತ ತೂಕ ಇದೆ. ಅಂಡ್ ಇಲ್ಲಿ ಹೀರೋಯಿನ್ ಅಲ್ಲ, ಅವ್ರಿಗೆ ಅದೇ ಆಡಿಷನ್ಸ್ ಏನಕ್ಕೆ ಮಾಡ್ತಾ ಇದ್ರು ಅಂದ್ರೆ ಪರ್ಫಾರ್ಮೆನ್ಸ್ ಬೇಕಿತ್ತು ಅವ್ರಿಗೆ, ಬರೀ ಬಂದು ಹೋಗೋ ಕ್ಯಾರೆಕ್ಟರ್ ಅಲ್ಲ ಸರ್ ಇದು. ಸೊ ಹಂಗಿರೋದ್ರಿಂದ ಇದರಲ್ಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ ನಂದು. ಇಲ್ಲಿ ನಾನು ಗೆದ್ದೆ ಅಂದರೆ ಐ ಥಿಂಕ್ ಐ ಕ್ಯಾನ್ ಬಿಲ್ಡ್ ಫ್ರಮ್ ಹಿಯರ್ ಅಂತ ಸರ್. ಸೊ ಯಾ, ಕನ್ನಡಕ್ಕೆ ರಚನಾ ರೈ ಅನ್ನುವಂಥ ಒಂದು ಐಡೆಂಟಿಟಿಯನ್ನು, ಸಿಗ್ನೇಚರ್ ಅನ್ನ ಈ ಸಿನಿಮಾದ ಪಾತ್ರ ಕೊಡಬಹುದು ಅಂತ ಖಂಡಿತವಾಗ್ಲೂ ಸರ್. ಅಂದ್ರೆ ಒಂದು ಆರ್ಟಿಸ್ಟ್ಗೆ ಒಂದು ಇಂಡಸ್ಟ್ರಿಯಲ್ ಸ್ಟ್ಯಾಂಡ್ ಆಗಕ್ಕೆ, ಅಂದ್ರೆ ಅವ್ರ ಪರ್ಫಾರ್ಮರ್ ಅಂತ ಕರೆಸ್ಕೊಳ್ಳೋಕೆ ಏನೇನು ಎಲಿಮೆಂಟ್ಸ್ ಬೇಕು ಅದೆಲ್ಲದೂ ಇದೆ ಇದರಲ್ಲಿ. ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಖಂಡಿತವಾಗ್ಲೂ ಎಸ್, ಆತ್ಮವಿಶ್ವಾಸ ಇದೆ ನಂದು 100% ನಾನು ಕೊಟ್ಟಿದ್ದೀನಿ. ಸೊ ಯಾ, ಸೊ ಈಗ ನೀವು ದರ್ಶನ್ ಒಟ್ಟಿಗಿನ ಶೂಟಿಂಗಿನ ಮತ್ತು ವ್ಯಕ್ತಿತ್ವದ ಆ ನೆಲೆಯಲ್ಲಿ ನಿಮ್ಮ ಅನುಭವ ಏನು? ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಸರ್. ಅಂದ್ರೆ ನಾವು ಹೆಚ್ಚು ಮಾತಾಡಕ್ ನನಗೆ ಅವಕಾಶ ಸಿಕ್ಕಿಲ್ಲ. ಸಿನಿಮಾ ಹೆಣ್ಮಕ್ಳು ಹೀರೋಯಿನ್ಗಳು ಹೇಳುವ
ಮಾಮೂಲಿ ಪದಗಳನ್ನು ಬಳಸಬೇಡಿ. ಹಾ. ನೀವು ನಿಮ್ಮ ನಿಜವಾದ ಅನುಭವ ಹೇಳಿ. ನನ್ನ ನಿಜವಾದ ಎಕ್ಸ್ಪೀರಿಯನ್ಸ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಬಿಕಾಸ್ ನನಗೆ ನಾನು ಫ್ರೆಶರ್ ಸರ್, ನನ್ನನ್ನು ಆ ಥರ ಟ್ರೀಟ್ ಮಾಡ್ಬೇಕಂತನೂ ಇಲ್ಲ. ಅವ್ರು ಬರ್ತಾರೆ, ಅವ್ರ ಪಾತ್ರ ಮಾಡ್ಕೊಂಡು ಹೋಗ್ಬೋದಿತ್ತು, ಬಟ್ ನನಗೆ ತಿದ್ದುತ್ತಾ ಇದ್ರು. ನಾನು ಏನಾದ್ರು ಚಿಕ್ಕ ಪುಟ್ಟ ನನಗೆ ಟೆಕ್ನಿಕಲ್ ಇಶ್ಯೂಸ್ ಅಷ್ಟು ಪ್ರಾಪರಾಗಿ ಗೊತ್ತಿಲ್ಲ, ಕೆಲವೊಂದು ವರ್ಡ್ಸು ಅದು ಇದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಸರ್ ಹೇಳೋರು ನನಗೆ ಅದು ಹಂಗಲ್ಲಮ್ಮ, ಅದು ಹಿಂಗೆ, ಇಲ್ಲಿ ನಿಂತ್ಕೊಳ್ಳಿ ಅಲ್ಲಿ ಅವ್ರಿಗೆ ಅವಶ್ಯಕತೆನೇ ಇಲ್ಲ ನನಗೆ ಅದನ್ನು ಹೇಳ್ಕೊಡೋದು, ಬಟ್ ಅವ್ರು ತಿದ್ದುತ್ತಾ ಇದ್ರು. ಯಾಕೆ ಒಳ್ಳೇದಾಗ್ಲಿ, ಪಾಪ ಫ್ರೆಶರ್ ಹುಡುಗಿ ಗೊತ್ತಾಗಲ್ಲ ಮಾಡಲಿ ಅಂತ. ಸೊ ನನಗೆ ಅದು ಆ ಒಂದು ಸ್ಪೇಸ್ ಸರ್ ನನಗೆ ಕೊಟ್ಟಿರೋದಕ್ಕೆ. ಆ್ಯಂಡ್ ಅವ್ರು ಒಂದು ನನಗೆ ಹೇಳ್ಕೊಟ್ಟಿದ್ದಾರೆ, ಸರ್ ನೀನು ಎಷ್ಟೇ ದೊಡ್ಡ ಆರ್ಟಿಸ್ಟ್ ಆಗು, ಬಟ್ ನಿನ್ನ ಎದುರುಗಡೆ ಯಾರೋ ಒಂದು ಆರ್ಟಿಸ್ಟ್ ನಿಲ್ತಾರೆ, ಅವ್ರಿಗೆ ಜಾಗ ಕೊಡು, ಅವ್ರ ಸ್ಪೇಸ್ ಕೊಡು, ಅವ್ರ ಆ್ಯಕ್ಟಿಂಗಿಗೆ ಆ ಸ್ಪೇಸ್ ಕೊಡು. ನನಗೆ ಕೊಟ್ಟಿದ್ದಾರೆ ಅವರು. ನೀನು ಮಾಡಮ್ಮ, ನಿನ್ಗೇನು ಬರುತ್ತೆ ಮಾಡು, ಆ ಪಾತ್ರಕ್ಕೆ ನೀನು ಏನು ಬೇಕೋ ಕೊಡು, ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನೀನು ಎಷ್ಟು ಟೇಕ್ಸ್ ಬೇಕಾದರೂ ತಗೋ, ನಾನು ಇರ್ತೀನಿ ಅಲ್ಲಿ, ಬಟ್ ನಮಗೆ ಬೇಕಿರೋದು ಸಿನಿಮಾಗೆ ಏನು ಬೇಕು ಅದು. ಸೊ ನೀನು ಎಷ್ಟು ಟೇಕ್ ಬೇಕಾದ್ರೂ ತಗೋ, ನೀನು ಏನು ಬೇಕಾದರೂ ತಗೋ, ನನ್ನನ್ನು ಆರಾಮಾಗಿ ಬಿಟ್ಬಿಟ್ರು, ನೀನು ಎಕ್ಸ್ಪೆರಿಮೆಂಟ್ ಮಾಡು ಪರವಾಗಿಲ್ಲ. ಸೊ ಹಾಗೆ ಒಂದು ಕೋಸ್ಟಾರ್ ಸಪೋರ್ಟ್ ಮಾಡಿದಾಗ ವಿ ಕ್ಯಾನ್ ಗಿವ್ ಆರ್ ಬೆಸ್ಟ್. ಸೊ ನನ್ನ ಆ್ಯಸ್ ಅ ಕೋಸ್ಟಾರ್ ಹಿಂಗಿದ್ರು ನನ್ನ ಜೊತೆ. ಆ್ಯಂಡ್ ವ್ಯಕ್ತಿತ್ವದ ಬಗ್ಗೆ ಪರ್ಸ್ನಲ್ ಆಗಿ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಅವ್ರು ಮಾತಾಡ್ತಿದ್ದು ನಾನು ಪ್ರಾಣಿ ಪ್ರಿಯೆ. ಸೊ ಅವರು ಕೂಡ ಪ್ರಾಣಿ ಪ್ರಿಯರಾಗಿರೋದ್ರಿಂದ ಬರೀ ಪ್ರಾಣಿ ಪಕ್ಷಿಗಳ ಬಗ್ಗೆ ಮನುಷ್ಯರ ಸಹವಾಸ ಬೇಡ ಅನ್ಕೊಡ. ಸೊ ಪ್ರಾಣಿ ಪಕ್ಷಿ ಗಿಡ ಮರ ಫೋಟೋಗ್ರಾಫಿ ಅವ್ರದ್ದು, ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಸರ್. ಸೊ ಪ್ರಕಾಶ್ ಬಗ್ಗೆ ಹೇಳ್ತೀನಿ. ಅಯ್ಯೋ ಅವ್ರು ಕೂಡ ಒಂದು ತುಂಬ ಒಳ್ಳೆಯ ವ್ಯಕ್ತಿ ಸರ್ ಅವರು. ಸೊ ನಂದು ಇಲ್ಲಿಂದ ಏನೇ ಸಕ್ಸಸ್ ನನ್ನ ಜೀವನದಲ್ಲಿ ನೋಡ್ತೀನಿ ಸರ್, ಅದು ಅವ್ರಿಗೆ ಅರ್ಪಣೆ. ಬಿಕಾಸ್ ಅವರು ಅವತ್ತು ಹುಡುಗಿಯಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಅಂತ ಹೇಳಿ ಹಾಕ್ಕೊಂಡಿರೋದಕ್ಕೆ ನಾನಿಲ್ಲಿ ಕೂತಿರೋದು ಸರ್. ಸೊ ನಾನು ಎಷ್ಟೇ ದೊಡ್ಡದಾಗಿ ಬೆಳೀಲಿ ಅಥವಾ ಏನೇ ಇಲ್ಲಿ ನಾನು ಉಸಿರಿರೋವರೆಗೂ ಅವ್ರ ಹೆಸರು ಹೇಳ್ಕೊಂಡು ಬೆಳಿತೀನಿ ಸರ್ ನಾನು. ಸೊ ಅಂಥ ಒಂದು ದೊಡ್ಡ ಲೆಜೆಂಡ್ ಒಂದು ಡೈರೆಕ್ಟರ್ ಜೊತೆ ಕೆಲಸ ಮಾಡೋದಿದೆಯಲ್ಲ ಸರ್, ಅದು ಫಸ್ಟ್ ಇನಿಷಿಯಲ್ ಡೇಸಲ್ಲಿ ಇಟ್ಸ್ ಅ ಮ್ಯಾಸಿವ್ ಥಿಂಗ್ ಫಾರ್ ಮೀ. ಆ್ಯಂಡ್ ತುಂಬ ಹೇಳ್ಕೊಟ್ರು ಸರ್ ನನಗೆ ಕಣ್ಣಲ್ಲಿ ಹೆಂಗೆ ಆ್ಯಕ್ಟ್ ಮಾಡೋದು, ಆ್ಯಂಡ್ ಆ ಪಾತ್ರಕ್ಕೆ ಹೆಂಗೆ ಜೀವ ತುಂಬೋದು, ಅವರಿಂದ ಕಲಿತೆ ಸರ್. ಎಂತೆಂಥ ಆರ್ಟಿಸ್ಟ್ಗಳನ್ನ ಹ್ಯಾಂಡಲ್ ಮಾಡಿದ್ದಾರೆ ಅವರು. ಸೊ ಆ್ಯಸ್ ಅ ಫ್ರೆಶರ್ ನನಗೇನು ಬೇಕು, ಆ ಪಾತ್ರಕ್ಕೆ ಏನು ಬೇಕು ಎಲ್ಲದನ್ನು ಹೇಳ್ಕೊಟ್ಟು. ಆ್ಯಂಡ್ ಈಸ್ ಅ ವೆರಿ ಕಾಮ್ ಪರ್ಸನ್. ಇವಾಗ ಸೆಟ್ಟಲ್ಲಿ ಯಾರಾದರೂ ಕಿರ್ಚಾಡಿ ಎಲ್ಲ ಮಾಡಿದ್ರೆ ಹೀ ಈಸ್ ಲೈಕ್ ನಾಟ್ ದ್ಯಾಟ್. ಅಂದರೆ ಡೈರೆಕ್ಟರ್ಸ್ ಯೂಶ್ವಲಿ ಬೈತಾರೆ ಅದಿದ್ದು ಹೀ ನೆವರ್ ಡಿಡ್ ದ್ಯಾಟ್ ಟು ಅಸ್. ಅಂದರೆ ಆರ್ಟಿಸ್ಟ್ಗಳು ಮೂಡ್ ಯಾವತ್ತೂ ಹಾಳು ಮಾಡಬಾರ್ದು ಅಂತ. ಏನೇ ತಪ್ಪು ಮಾಡಿ ಇಟ್ಸ್ ಓಕೆ, ಆರಾಮಾಗಿ ಇಲ್ಲಮ್ಮ ಹಂಗಲ್ಲ, ಹಿಂಗೆ ಮಾಡು ಅಷ್ಟೇ. ಸೊ ಹೀ ಲೆಟ್ ಮೀ, ಅವಳು ಮಾಡ್ತಾಳೆ, ಆ ಧೈರ್ಯ ನನಗೆ ಕೊಟ್ಟರು. ಅಂದರೆ ಆ ನಂಬಿಕೆ ಇದೆ ಗೊತ್ತಾ, ಅವಳು ಮಾಡ್ತಾಳೆ ಅನ್ನೋ ನಂಬಿಕೆ ಇದೆ ಗೊತ್ತಾ. ಸೊ ಅದು ಕೊಟ್ಟಾಗ ನಾನು ಅದನ್ನು ಉಳಿಸ್ಕೊಳಕ್ಕೆ ನೋಡಿದೆ. ಸೊ ಹಿ ಟ್ರಸ್ಟೆಡ್ ಮೀ ಆ್ಯಂಡ್ ಐ ನೆವರ್ ಲೆಟ್ ಹಿಮ್ ಡೌನ್ ಸರ್. ಸೊ ಉದಯಪುರದ ಎಕ್ಸ್ಪೀರಿಯನ್ಸ್ ಏನು? ಉದಯಪುರದ ನಾನು ಹೇಳಲೇಬೇಕು, ಅದೇ ಹೇಳಿದೆ ಅಲ್ಲ ಸರ್, ಸಿನಿಮಾದೊಂದು ಟಫೆಸ್ಟ್ ಸೀಕ್ವೆನ್ಸ್ ಅದು. ಅದೇ ನನಗೆ ಆಡಿಷನ್ಸಲ್ಲೂ ಇದ್ದಿದ್ದು, ಅದನ್ನು ನಾನು ಮಾಡಿ ಗೆದ್ದಿದ್ದರಿಂದ ನನಗೆ ಅವಕಾಶ ಸಿಕ್ಕಿರೋದು. ಸೊ ಫಸ್ಟ್ ಡೇ ದರ್ಶನ್ ಸರ್ ಜೊತೆ ಅದೇ ಸೀಕ್ವೆನ್ಸ್ ಕೊಟ್ಟಿರೋದ್ರಿಂದ ಸ್ವಲ್ಪ ಅಂತ ಇತ್ತು. ಅದು ಬಿಟ್ಟರೆ ಹಿ ಮೇಡ್ ಮಿ ವೆರಿ ಕಂಫರ್ಟೇಬಲ್ ಆ್ಯಂಡ್ ಇಟ್ ವೆಂಟ್ ವೆರಿ ಈಸಿಲಿ. ಆ್ಯಂಡ್ ರಾಫೆಲ್ಸ್ ಅನ್ನೋ ಒಂದು ಪ್ಲೇಸಲ್ಲಿ ನಾವು ಶೂಟ್ ಮಾಡಿರೋದು. ಅಲ್ಲಿ ನೀವು ನೋಡಿರ್ಬೋದು ದೊಡ್ಡ ವೆಡ್ಡಿಂಗ್ಸ್ ಎಲ್ಲ ಅಲ್ಲೇ ಆಗಿರೋದು, ತುಂಬ ದೊಡ್ಡ ಸೆಲೆಬ್ರಿಟೀಸ್ಗಳ ವೆಡ್ಡಿಂಗ್ಸ್ ಎಲ್ಲ ಅಲ್ಲೇ ಆಗೋದು. ಲೊಕೇಶನ್ ಅಂತೂ ಅಲ್ಟಿಮೇಟ್ ಆಗಿದೆ, ನೀವು ಸಿ ಇನ್ ಅ ಸಿನಿಮಾ. ಆ್ಯಂಡ್ ಸಿಕ್ಕಾಪಟ್ಟೆ ಬಿಸಿಲು, ಉದಯಪುರ ಅಂದರೆ ಬಿಸಿಲಿತ್ತು. ಸುಮಿಲಾ ಮಾಂಡ್ರೆ ಅವರಿದ್ರು, ನಮ್ಮ ಅಚ್ಯುತ್ ಸರ್ ಇದ್ರು, ಅಂತ ದೊಡ್ಡ ಸ್ಟಾರ್ ಕಾಸ್ಟ್ ಜೊತೆ ನಾವು ಆ್ಯಕ್ಟ್ ಮಾಡಿರೋದು ನಾನು ಅದೇ ಅದೃಷ್ಟ ಅಂತ ಹೇಳ್ಕೊಳ್ಬಲ್ಲೆ ಸರ್ ನಾನು ಅಷ್ಟೇ. ಸೊ ಉದಯಪುರದ ಎಕ್ಸ್ಪೀರಿಯನ್ಸ್ ಒಟ್ಟಿಗೆ ಆ್ಯಕ್ಟ್ ಮಾಡುವಂಥ ಅದೇ ಹೇಳಿದೆ ಅಲ್ಲ ಸರ್, ಎಲ್ರಿಗೂ ನಾನೊಂದು ಪುಟ್ಟ ಹುಡುಗಿ ಸೆಟ್ಟಲ್ಲಿ, ಐ ಥಿಂಕ್ ನಾನೇ ಚಿಕ್ಕವಳಿದೆ. ಆ್ಯಂಡ್ ಸುಧಾಕರ್ ಸರ್ ಮಗಳು ಕೂಡ ಇದ್ಲು, ಸಂಜನಾ ಅಂತ. ಸೊ ಅವರು ನಾನೇ ಚಿಕ್ಕವರು ಅಂತ ಸೆಟ್ಟಲ್ಲಿ ಇದ್ದಿದ್ದು. ಸೊ ನಮ್ಮನ್ನೆಲ್ಲ ಒಂದು ಮನೆ ಮಗಳ ಥರ ಟ್ರೀಟ್ ಮಾಡೋರು. ನಮ್ಮ ಕೋ ಆ್ಯಕ್ಟರ್ಸ್ ಕೂಡ ಎಲ್ಲ ನಂದೇನಿತ್ತು ಸರ್ ನನ್ನ ಕೆಲಸ, ನಾನು ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೆ. ನನ್ನ ಹೋಮ್ವರ್ಕ್ಸ್ ಏನಿತ್ತು ನಾನು ಅದನ್ನು ಅಚ್ಚುಕಟ್ಟಾಗಿ, ನಾನು ಜಾಸ್ತಿ ಟೇಕ್ಸ್ ತಗೋತಾ ಇರಲಿಲ್ಲ, ಏನು ಅವ್ರಿಗೆ ತೊಂದರೆ ಕೊಡ್ತಾ ಇರಲಿಲ್ಲ. ನಾನು ಬರ್ತಿದ್ದೆ, ಆ್ಯಕ್ಟ್ ಮಾಡ್ತಿದ್ದೆ, ಮಾತಾಡಿಸ್ತಾ ಇದ್ದೆ, ನನ್ನ ಪಾಡಿಗೆ ನಾನು ಕೂರ್ತಾ ಇದ್ದೆ. ಸೊ ಖುಷಿ ಆಗ್ತಿತ್ತು. ಉದಯಪುರ ಅಂದರೆ ನಾವೆಲ್ಲರೂ ಜೊತೆಗೆ ಊಟ ಕೂರೋರು. ಸೊ ಬರೀ ಸಿನಿಮಾ ಅಲ್ಲ, ಬೇರೆ ವಿಚಾರಗಳ ಬಗ್ಗೆ ಮಾತಾಡಿಕೊಂಡು ಚೆನ್ನಾಗಿತ್ತು. ಇಟ್ ಈಸ್ ನೈಸ್. ಸೊ ಈ ಇಡೀ ಪ್ರೊಡಕ್ಷನ್ ಬಗ್ಗೆ ಏನು ಹೇಳ್ತೀರಿ? ಅದೇ ಹೇಳ್ದೆ ಅಲ್ಲ ಕನ್ನಡ ಸಿನಿಮಾದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ, ಅದು ಹೊಸತಾಗಿ ಬಂದ ಹೆಣ್ಮಗಳಿಗೆ ಎಷ್ಟು ಮಟ್ಟಿಗೆ ಸುರಕ್ಷತೆ? ಅಯ್ಯೋ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ ಪ್ರತಿಯೊಂದು ಆರ್ಟಿಸ್ಟ್ಗೂ ಓಕೆ ಇಂಥ ಒಂದು ಪ್ರೊಡಕ್ಷನ್ ಹೌಸು ಇದೆ, ಈ ಥರನೂ ನೋಡ್ಕೋತಾರೆ ಲೈಕ್ ಆರ್ಟಿಸ್ಟ್ಗಳನ್ನ ಅಂತ ಈ ಪ್ರೊಡಕ್ಷನ್ ಹೌಸಿಂದ ಕಲಿಬೇಕು. ಬಿಕಾಸ್ ಇವಾಗ ಉದಯಪುರ ಆಗಲಿ, ಥೈಲ್ಯಾಂಡ್ ಆಗಲಿ, ಎಲ್ಲೇ ಹೋದ್ರು ಸರ್, ಇವಾಗ ಯೂಶಲಿ ಏನಾಗುತ್ತೆ, ಹೀರೋಸ್ ಅವ್ರಿಗೆ ಸಪ್ರೇಟ್ ಟ್ರೀಟ್ಮೆಂಟ್ ಇರುತ್ತೆ, ಬೇರೆಯವ್ರಿಗೆ ಬೇರೆ ತರ. ಇಲ್ಲಿ ಒಂದು ಇರುತ್ತೆ ಅಲ್ವಾ. ಎಲ್ಲರೂ ನನಗೆ ಹಂಗೆ ಹೇಳಿದ್ರು, ನೋಡು ಹುಷಾರಾಗಿರೋ ಹಂಗೆ ಫಸ್ಟಿಗೆಲ್ಲ ಹೇಳೋರು ನನಗೆ. ಬಟ್ ಅಲ್ಲಿ ಹೋದಾಗ ಹೀರೋಸ್ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಇತ್ತು ಅದೇ ಟ್ರೀಟ್ಮೆಂಟ್ ನನಗೂ ಕೂಡ.
ಅವ್ರೆಲ್ಲಿ ಸ್ಟೇ ಆಗಿದ್ರು, ಅವ್ರೆಲ್ಲ ಇವಾಗ ಪ್ರೊಡಕ್ಷನ್ ಹೌಸಲ್ಲಿ ಸ್ಟೇ ಆಗಿರತ್ತೆ, ಹೀರೋ ಸರ್ ನಾವು ಅಲ್ಲೇ ಇದ್ವಿ ಸರ್. ಅವ್ರೇನು ಊಟ ಮಾಡ್ತಾರೆ ಅದೇ ಊಟ ನಮಗೂ, ಆ್ಯಂಡ್ ಅವ್ರಿಗೇನು ಫೆಸಿಲಿಟಿ ಹೋಗ್ತಿದೆ ಅದೇ ಫೆಸಿಲಿಟಿ ನಮಗೂ ಕೂಡ. ಯಾರು ಮಾಡ್ತಾರೆ, ಮಾಡಬೇಕಂತ ಅವಶ್ಯಕತೆನೂ ಇಲ್ಲ, ನಂಗೆ ಅವಕಾಶ ಕೊಟ್ಟಿದ್ದಾರೆ ಅದೇ ದೊಡ್ಡದು. ಬಟ್ ಅದ್ರ ಜೊತೆಗೂ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂದಾಗ, ಆ್ಯಂಡ್ ನಾನು ಮನೆ ಮಗಳಾಗೋಗಿದ್ದೆ ಅವರಿಗೆ, ಹಂಗೆ ಟ್ರೀಟ್ ಮಾಡಿದ್ರು ಸರ್. ನನಗೆ ಓಕೆ ಇವತ್ತು ಶೂಟಿಂಗ್ ಇದೆ ಅಂದ ತಕ್ಷಣ ಬೆಳಗ್ಗೆ ಬೇಗ ಎದ್ದು ಹೊರಡೋದು, ನನಗೆ ಖುಷಿ. ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಫುಲ್ ರೆಡಿ ಆಗಿಬಿಟ್ಟು ಶೂಟಿಂಗ್ ಇದೆ ಅಂತ ಹೋಗೋದು, ಅದಿದೆ ಗೊತ್ತಾ ಸರ್. ಅಂದ್ರೆ ನಾವು ಕೆಲಸ ಇಷ್ಟಪಟ್ಟಾಗ ಅದು ಇರತ್ತೆ ಅಲ್ವಾ. ಇವಾಗ ಇಲ್ಲ ಅಂದ್ರೆ ಅಯ್ಯೋ ಇವತ್ತು ಶೂಟಿಂಗ್ ಇದೆ ಅನ್ಕೊಂಡು ಹೋಗ್ಬೇಕು. ಬಟ್ ನಂಗೆ ಯಾವತ್ತೂ ಹಂಗ ಅನ್ಸಿಲ್ಲ. ನನಗೆ ಶೂಟಿಂಗ್ ಮುಗ್ದ ದಿನ ಬೇಜಾರಾಯ್ತು, ಅಯ್ಯೋ ಶೂಟಿಂಗ್ ಮುಗಿತಲ್ಲ ಅಂತ. ಸೊ ಸಿನಿಮಾದ ಏನಾದ್ರು ಕೆಲವು ಸೀನ್ಗಳು ಅಥವಾ ಸಿನಿಮಾನ ನೋಡಿದ್ರೆ? ಕೆಲವುದು ನೋಡಿದ್ದೀನಿ. ಏನ್ ಅನ್ನಿಸ್ತು ಅಂದ್ರೆ, ನಿಮ್ಮದು ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ಹೌದು, ಅದೇ ಅದರಲ್ಲೂ ದರ್ಶನ್ಗೆ ಅವರದೇ ಆದಂತ ಒಂದು ದೊಡ್ಡ ಬಳಗ ಇದೆ, ದೊಡ್ಡ ನಿರೀಕ್ಷೆಯ ಸಿನಿಮಾ. ನಿಮಗೆ ಏನ್ ಅನಿಸ್ತಾ ಇದೆ ಈಗ ಬಿಡುಗಡೆಯ ಹೊತ್ತಿನಲ್ಲಿ? ಹೌದು, ಅಂದ್ರೆ ನನಗೆ ನಂಬಕ್ ಆಗ್ತಿಲ್ಲ. ನನ್ನನ್ನು ಅಲ್ಲಿ ನೋಡಿದಾಗ ನನಗೆ ನಂಬಕ್ ಆಗ್ತಿಲ್ಲ ನಿಜವಾಗ್ಲೂ ಅದು ನಾನೇನಾ ಅಂತ. ನನ್ನ ತಲೆಯಲ್ಲಿ ಏನೋ ಬೇರೆ ತರ ಪಿಕ್ಚರ್ ಇತ್ತು, ಹಿಂಗೆ ಕಾಣಿಸ್ತೀನೋ ಏನೋ ಅಂತ. ಬಟ್ ಅದು ನಮ್ಮ ಸುಧಾಕರ್ ಸರ್ ಅವ್ರದ್ದು ಕೈ ಒಂಥರ ಮ್ಯಾಜಿಕಲ್ ಹ್ಯಾಂಡ್ಸ್ ಅವ್ರದ್ದು, ಅಷ್ಟು ಮುದ್ದಾಗಿ ತೋರಿಸಿದ್ದಾರೆ. ಆ್ಯಂಡ್ ಕೆಲವು ಸೀಕ್ವೆನ್ಸ್ನ ನೀವು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ತುಂಬ ಹೊಸತನ ಇದೆ. ದರ್ಶನ್ ಸರ್ ಎಂಟೈರ್ ಕರಿಯರಲ್ಲಿ ದಿಸ್ ಇಸ್ ದ ಡಿಫ್ರೆಂಟ್ ಕೈಂಡ್ ಆಫ್ ಜಾನರ್ ಇದು. ಆ್ಯಂಡ್ ಆ ಥರ ಸಿನಿಮಾದಲ್ಲಿ ನಾನು ಒಂದು ಪಾರ್ಟ್ ಅಂತ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಸರ್. ಅಂಥ ಸೀಕ್ವೆನ್ಸಸ್ ಇದೆ ಸಿನಿಮಾದಲ್ಲಿ, ಖುಷಿ ಆಗುತ್ತೆ. ಒಂದು ಹೀರೋಯಿನ್ ಪಾತ್ರಕ್ಕೆ ಪಾತ್ರಾಭಿವ್ಯಕ್ತಿಯ ಒಂದು ಪ್ರತಿಭೆ ಎಷ್ಟು ಮುಖ್ಯನೋ, ಆವರಣ ಮತ್ತು ಅದರ ರೂಪ ಸೌಂದರ್ಯಗಳು ಅಷ್ಟೇ ಮುಖ್ಯ ಆಗುತ್ತೆ. ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಏನು ಹೇಳ್ತೀರಿ? ಅದೇ ನಮ್ಮ ಕಾಸ್ಟ್ಯೂಮ್ ಮಾಡಿರೋದು ನಮ್ಮ ಪ್ರೊಡ್ಯೂಸರ್ ತಶ್ವಿನಿ ಮ್ಯಾಮ್, ಪ್ರಕಾಶ್ ಸರ್ ವೈಫೇ ಕಾಸ್ಟ್ಯೂಮ್, ಆಮೇಲೆ ಚೇತನ್ ಅವ್ರು ಕೂಡ. ಸೊ ಮೇನ್ ಆಗಿ ನಮ್ಮ ತಶ್ವಿನಿ ಮ್ಯಾಮೇ ಮಾಡ್ತಾ ಇದ್ದು. ನಮ್ಮ ಸಾಂಗ್ ರೀಸೆಂಟಾಗಿ ರಿಲೀಸ್ ಆಯಿತು, ಅದ್ರಲ್ಲಿ ಕಂಪ್ಲೀಟ್ಲಿ ಕಾಸ್ಟ್ಯೂಮ್ ವರ್ಕ್ಸ್ ನಮ್ಮ ತಶ್ವಿನಿ ಮ್ಯಾಮ್ ಮತ್ತು ಚೇತನ್ ಅವ್ರು ಮಾಡಿರೋದು. ಸೊ ಒಂದು ಎಲ್ರಿಗೂ ಇಷ್ಟ ಆಗುವಂಥ ಪಾತ್ರ ನಂದು ಇದರಲ್ಲಿ, ಎಲ್ಲರಿಗೂ ಒಂದು ಇಷ್ಟ ಆಗುವಂಥ ಪಾತ್ರ. ಆ್ಯಂಡ್ ಕಾಸ್ಟ್ಯೂಮ್ಸ್ ಕೂಡ ಅಷ್ಟೇ ನೀಟಾಗಿ ಮಾಡಿದ್ದಾರೆ ಸರ್. ಒಂದು ಕಡೆನೂ ನನಗೆ ಅದಕ್ಕೆ ಕಮ್ಮಿ ಆಗಿದೆ, ಇದಕ್ಕೆ ಕಮ್ಮಿ ಆಗಿದೆ. ಎಲ್ಲದೂ ಕ್ವಾಲಿಟಿ ಕಾಸ್ಟ್ಯೂಮ್ಸ್, ಎಲ್ಲದನ್ನು ಅಷ್ಟು ಅಚ್ಚುಕಟ್ಟಾಗಿ ಕೊಟ್ಟಿದ್ದಾರೆ ಸರ್ ನಮಗೆ. ನೀವು ನೋಡ್ಬೋದು ದರ್ಶನ್ ಸರ್ನ ಇದರಲ್ಲಿ ಎಷ್ಟೋ ಜನ ಹೇಳೋದನ್ನ ವಿಂಟೇಜ್ ದರ್ಶನ್ ಸರ್ ಅವ್ರ ಬ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ರೀಸೆಂಟ್ ಟೈಮ್ಸ್ಗಿಂತ ಈ ಸಿನಿಮಾದಲ್ಲಿ ತುಂಬಾ ಸ್ಟೈಲಿಶ್ ಆಗಿ ಕಾಣ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ಕ್ರೆಡಿಟ್ ನಮ್ಮ ತಶ್ವಿನಿ ಮ್ಯಾಮ್ಗೆ ಹೋಗ್ಬೇಕು. 2 ಸಿನಿಮಾ ನೀವು ಮಾಡಿರೋದು, ಒಂದು ತುಳು, ಕನ್ನಡದ ಪ್ರಥಮ. ಒಂದು ಸಿನಿಮಾ ಮತ್ತು ಅದರ ಪಾತ್ರ, ಅದರ ಮೂಲಕವೇ ಒಂದು ಇಡೀದಾಗಿ ಕನ್ನಡ ಚಿತ್ರರಂಗದ ಮನಸ್ಸುಗಳನ್ನ ಪೂರ್ಣ ಪ್ರಮಾಣದಲ್ಲಿ ಒಬ್ಬ ಎಳೆದ ನಟ ಯಾರಾದ್ರೂ ಇದ್ರೆ ವರ್ತಮಾನದಲ್ಲಿ ಅದು ದರ್ಶನ್. ಅವರಂತ ಜನಪ್ರಿಯತೆ ಇನ್ನೊಬ್ಬರಿಗೆ ಸದ್ಯಕ್ಕಂತೂ ದಕ್ಕಲಿಲ್ಲ. ಸೊ ಅಂಥ ಒಬ್ಬ ನಟ ಅವರ ಪಾತ್ರಾಭಿವ್ಯಕ್ತಿ ಮಾಡುವಂತ ಆ ಸಿಚುವೇಶನ್ ಅನ್ನ ನೇರ 1-to-1 ನೋಡುವಂತ ಅವಕಾಶ ನಿಮ್ಗೆ. ಈಗ ನಾವೆಲ್ಲ ಸಿನಿಮಾದ ಮೂಲಕ ನೋಡ್ತೇವೆ ಅಥವಾ ಚಿತ್ರೀಕರಣಕ್ಕೆ ಕೆಲವರು ಅಪರೂಪಕ್ಕೆ ಹೋದಾಗ ನೋಡ್ತೇವೆ. ಬಟ್ ಥ್ರೂ ಔಟ್ ಒಂದು ಸಿನಿಮಾ ಆ ನೋಡಿದ ಅನುಭವ ಇದೆಯಲ್ಲ, ಅದರ ಬೆರಗು, ಅದರ ಆಶ್ಚರ್ಯ ಅಥವಾ ಅದರ ಧನ್ಯತೆ, ಅದನ್ನ ಸ್ವಲ್ಪ ಹಂಚ್ಕೋಬಹುದು. ಖಂಡಿತವಾಗ್ಲೂ ಸರ್. ಯೂಶಲಿ ಏನಾಗುತ್ತೆ, ದೊಡ್ಡ ಲೈನ್ಸ್ ಎಲ್ಲ ಇದ್ರೆ ನಮಗೆ ಪ್ರೀವಿಯಸ್ ಡೇ ಸೆಂಡ್ ಮಾಡ್ತಾರೆ, ನಾವು ಪ್ರಿಪೇರ್ ಆಗ್ಬೇಕಲ್ವಾ. ಸರ್ ಹಂಗಲ್ಲ, ಅಲ್ಲೇ ಕೊಟ್ಟರು ಒಂದು 5 ನಿಮಿಷ ಅಪ್ಪಿ ಅಂತ ಹೇಳ್ತಾರೆ ಅವ್ರಿಗೆ, ಪ್ರಕಾಶ್ ಸರ್ಗೆ. ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ನೋಡ್ಕೋತಾರೆ. ನಾವೆಲ್ಲ ಹೆಂಗ್ ಸಾಧ್ಯ? ಇವಾಗ ನಮ್ಗೆ ಅದನ್ನ ರಿಕಾಲ್ ಮಾಡೋಕ್ಕೂ ರಿವೈಸ್ ಮಾಡೋಕ್ಕೂ ಸರ್ ನಮ್ಗೆ ಅಷ್ಟು ಹೊತ್ತು ಬೇಕಾಗತ್ತೆ. ಪ್ರತಿಯೊಂದು ಪದನೂ ಕೂರಬೇಕು ತಲೆಯಲ್ಲಿ. ನಮಗೆ ಪದ ಕೂರೋದು ಮ್ಯಾಟರ್ ಆಗಲ್ಲ, ಅದಕ್ಕೆ ಆ ಇಮೋಷನ್ಸ್ನ ಜೊತೆಗೆ ಹೇಳಬೇಕು. ಅಲ್ಲಿ ಎದುರುಗಡೆ ತುಂಬ ಕೋಸ್ಟಾರ್ಸ್ ಇರ್ತಾರೆ, ತುಂಬ ಎಂಟೈರ್ ಸೆಟ್ ಇರುತ್ತೆ, ಅದೆಲ್ಲ ಇರುತ್ತೆ ನಮ್ಮ ತಲೆಯಲ್ಲಿ. ಇವ್ರು ಹಂಗಲ್ಲ, ಚಕಾಚಕ್ ಹೋಗ್ತಾರೆ. ಎಷ್ಟೇ ದೊಡ್ಡ ಪ್ಯಾರಾಗ್ರಾಫ್ ಕೊಡಿ, ಎಷ್ಟೇ ಪೇಜಸ್ ಡೈಲಾಗ್ ಕೊಡಿ, ಅದಕ್ಕೆ ಅವ್ರದ್ದೇ ಆದಂಥ ಸ್ಟೈಲ್ನ ಆ್ಯಡ್ ಮಾಡ್ತಾರೆ. ಆ್ಯಂಡ್ ಕಲಿಬೇಕು ಸರ್ ಆ್ಯಸ್ ಅನ್ ಆರ್ಟಿಸ್ಟ್. ಒಂದೊಂದು ಪಾತ್ರಕ್ಕೂ ಅವರು ಆ ಎಫರ್ಟ್ ಹಾಕ್ತಾರೆ ಗೊತ್ತಾ ಸರ್. ಅದನ್ನ ನೋಡಿ ತುಂಬ ಕಲಿಯಕ್ಕೆ ಸಿಕ್ತು ನನಗೆ. ಒಂದು ಸಿನಿಮಾದಲ್ಲೇ ನನಗೆ ಜೀವನಕ್ಕಾಗೋ ಅಷ್ಟು ಕಲಿತೆ ಸರ್ ನಾನು ಇದರಲ್ಲಿ. ಸೊ ಆ್ಯಸ್ ಅನ್ ಆರ್ಟಿಸ್ಟ್ ಪ್ರತಿಯೊಬ್ಬರಿಗೂ ಹಿಂಗೆ ಮರ್ಯಾದೆ ಕೊಡಬೇಕು. ಆ್ಯಂಡ್ ಬೆಳಗ್ಗೆ ಬಂದ ತಕ್ಷಣ ಆ ಕ್ಯಾಮ್ರಾಗೆ ನಮಸ್ಕಾರ ಮಾಡಿ, ಮುಗ್ದ ತಕ್ಷಣ ಕ್ಯಾಮ್ರಾಗೆ ನಮಸ್ಕಾರ ಮಾಡಿ, ಎಲ್ರಿಗೂ ನಮಸ್ಕಾರ ಮಾಡಿ, ಎಲ್ರೂ ಪ್ರೀತಿಯಿಂದ ಮಾತಾಡಿಸ್ಕೊಂಡು. ಸೊ ಹೀಗೆಲ್ಲ ಇದು ತುಂಬ ಕಲಿತೆ ಸರ್ ನಾನು ಆ್ಯಸ್ ಅನ್ ಆರ್ಟಿಸ್ಟ್. ಏನೇನು ಮಾಡಬೇಕು, ಹೆಂಗೆ ಹೋಮ್ವರ್ಕ್ ಮಾಡ್ಕೋಬೇಕು, ಆ್ಯಂಡ್ ಒಂದೊಂದು ಡೈಲಾಗ್ಸ್ನ ಹೆಂಗೆ ತಲೆಯಲ್ಲಿ ಕೂರಿಸ್ಬೇಕು, ಅದಕ್ಕೇನೆ ಇಮೋಷನ್ಸ್ನ ಆ್ಯಡ್ ಮಾಡ್ಬೋದು, ಇದನ್ನೆಲ್ಲ ಹೇಳ್ಕೊಟ್ರು ನನಗೆ. ಐ ಆಮ್ ಬ್ಲೆಸ್ಡ್. ಹಾಡು ನಿಮಗೆ ಒಂದು ಹಾಡು ಇದೆಯಲ್ಲ, ಹಾಡಿನ 2 ಇದೆ, ಬಟ್ ಇನ್ನೊಂದು ಸದ್ಯದಲ್ಲಿ ಬರತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಇದೆ. ಅದರ ಶೂಟಿಂಗ್ ಅನುಭವ ಏನಿತ್ತು? ತುಂಬಾ ಖುಷಿ ಆಯ್ತು ಸರ್. ಫಸ್ಟ್ ಟೈಮ್ ನಾನು ನನ್ನ ಲೈಫಲ್ಲಿ ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದು.
ಖುಷಿ ಆಯ್ತು, ಜನರು ಇಷ್ಟಪಟ್ರು ಅದನ್ನ. ನಾನು ಅನ್ಕೊಂಡಿರಲಿಲ್ಲ ಇಷ್ಟು ಮುದ್ದಾಗಿ ಮೂಡ್ ಬರುತ್ತೆ ಅಂತ. ಬಟ್ ವಾಟ್ ಎವರ್ ನಾವು ಸ್ಕ್ರೀನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀವಿ. ಆ್ಯಂಡ್ ನನಗೆ ಒಂದೇ ಒಂದು ಕಾಂಪ್ಲಿಮೆಂಟ್ ಇಷ್ಟ ಆಗಿದೆ. ಆಫ್ಟರ್ ಅ ಲಾಂಗ್ ಬ್ಯಾಕ್ ಸರ್ಗೆ ಒಂಥರ ಫ್ರೆಶ್ ಪೇರ್, ಅದು ಆ ಪೇರ್ ಹಿಟ್ ಆಯಿತು, ಜನ ಆಕ್ಸೆಪ್ಟ್ ಮಾಡಿದ್ರು ಅಂತ ಹೇಳ್ಕೊಳ್ಳೋ ಒಂದು ಕಾಂಪ್ಲಿಮೆಂಟ್ ಇದೆಯಲ್ಲ ಸರ್. ಸೊ ಅದನ್ನ ಐ ಥಿಂಕ್ ದಟ್ ಸ್ಯಾಟಿಸ್ಫೈಡ್ ಮೀ ಅ ಲಾಟ್. ಆ್ಯಂಡ್ ಅದು ಧೈರ್ಯ ಕೂಡ ಕೊಡ್ತು, ಎಂಕರೇಜ್ಮೆಂಟ್ ಕೂಡ ಕೊಡ್ತು ನನಗೆ. ಸೊ ಅಲ್ಲಿಂದ ನಾನು ಐ ವಾಸ್ ಹ್ಯಾಪಿ. ಈ ಸಿನಿಮಾದ ಒಂದು ಸ್ಪ್ರಿಂಗ್ ಬೋರ್ಡ್ ಆಗುತ್ತೆ ಅಂತ ಅನ್ಕೊಂಡಿದ್ರಲ್ಲ ನೀವು ಹೌದು, ನಿಮ್ಮ ಲೈಫಿಗೆ? ಹೌದು, ಅದರ ಲಕ್ಷಣಗಳೇನಾದ್ರು, ಅದರ ಸಂಜ್ಞೆ ಬೇರೆ ಸಿನಿಮಾ ಏನಾದ್ರು ಬರ್ತಾ ಇದೆಯಾ? ಹೌದು, ಡೆಫಿನೆಟ್ಲಿ ಅನೌನ್ಸ್ ಆದ ದಿನದಿಂದನೇ ನನಗೆ ಬರ್ತಾ ಇತ್ತು ಸರ್. ಬಟ್ ನನಗೆ ಮೊದಲನೇ ಆದ್ಯತೆ ನನ್ನ ಡೆವಿಲ್, ಬಿಕಾಸ್ ನನ್ನನ್ನು ಕರ್ನಾಟಕಕ್ಕೆ ಪರಿಚಯ ಮಾಡಿಕೊಟ್ಟಂತ ಸಿನಿಮಾ ಇದು. ನಾನು ಯಾರು ಅಂತಾನೂ ಗೊತ್ತಿರಲಿಲ್ಲ. ಎಂಟೈರ್ ಕರ್ನಾಟಕ ಇವಾಗ ನನ್ನನ್ನು ಗುರುತಿಸ್ತಾ ಇದೆ, ನನ್ನನ್ನು ಎಕ್ಸೆಪ್ಟ್ ಮಾಡ್ತಾ ಇದೆ ಅಂದರೆ ಅದಕ್ಕೆ ಡೆವಿಲ್ ಕಾರಣ. ಸೊ ಫಸ್ಟಿಗೆ ನಾನು ಡೆವಿಲ್ ಮುಗಿಸಿ ಆಮೇಲೆ ಎಲ್ಲ ಅದನ್ನ ಈಗ ಏನು ಒಪ್ಕೊಳ್ಳಿಲ್ಲ? ಒಪ್ಕೊಂಡಿದ್ದೀನಿ, ಇವಾಗ ಮುಗಿತಾ ಬಂತ, ಮುಗ್ದ ಮೇಲೆ ಒಪ್ಕೊಂಡಿದ್ದೀನಿ ಸರ್. ಎಷ್ಟು ಸಿನಿಮಾ ಒಪ್ಕೊಂಡಿದ್ರಿ? ಒಂದು ಎರಡು. ಪ್ರೊಫೆಷನ್ ಅನ್ನ ಹೇಗೆ ತಗೊಂಡೋಗ್ಬೇಕು ಅಂತಿದೆ ನಿಮಗೆ? ಅಲ್ಲಿ ನಿಮಗೆ ನೇಮ್ ಮುಖ್ಯನಾ, ಹಣ ಮುಖ್ಯನಾ, ಅಥವಾ ಒಂದಿಷ್ಟು ಪಾತ್ರಗಳ ಸಂಖ್ಯೆ ಮುಖ್ಯನಾ? ಖಂಡಿತವಾಗ್ಲೂ ಹಣ ನಾನು ಅದನ್ನ ನೋಡಿ ಬಂದೋಳೆ ಅಲ್ಲ ಸರ್. ನನಗೆ ಒಂದು ಜನ ಆ ಪಾತ್ರದಲ್ಲಿ ನನ್ನನ್ನು ನೋಡ್ತಾರೆ ಗೊತ್ತಾ ಸರ್, ಅಷ್ಟೇ ಬೇಕಿರೋದು ನನಗೆ. ಒಂದು ಆ ಪಾತ್ರಕ್ಕೆ ನಾನು ಜೀವ ತುಂಬಿ ಅದನ್ನು ಆಕ್ಸೆಪ್ಟ್ ಮಾಡ್ಕೋತಾರೆ ಗೊತ್ತಾ ಜನ, ಅವಳು ಮಾಡಿದಾಳೆ ಇದನ್ನು, ಅಷ್ಟೇ ಬೇಕಿರೋದು ನನಗೆ. ಆ ಹೆಸರು ಬಿಟ್ಟರೆ ಬೇರೆ ಇನ್ನೇನು ಬೇಡ ಸರ್ ನನಗೆ. ಹಣ ಅದು ಇದು ನೀವು ಸ್ಕ್ರಿಪ್ಟ್ ಅನ್ನ ಒಪ್ಕೊಳ್ಳುವಂತ ಸಂದರ್ಭದಲ್ಲಿ ನೀವೇ ಕತೆ ಕೇಳ್ತೀರಾ? ಹೌದು, ನಾನೇ ಕತೆ ಕೇಳ್ತೀನಿ. ನನಗೆ ಮ್ಯಾನೇಜರ್ ಅದು ಇದನ್ನು, ಬಿಕಾಸ್ ನಾನು ನೋಡಬೇಕು ಆ ಪಾತ್ರದಲ್ಲಿ. ನನ್ನನ್ನು ನಾನು ನೋಡ್ಕೊಂಡಾಗ್ಲೇ ಓಕೆ ನನಗೆ ಇದನ್ನು ಮಾಡ್ಬೋದು ಅನ್ಕೊಂಡಾಗ್ಲೇ ನಾನು ಮಾಡಬಲ್ಲೆ. ಇಲ್ಲಾಂದ್ರೆ ಬ್ರಹ್ಮ ಬಂದು ಹೇಳಿದ್ರು ಅದನ್ನ ಮಾಡು ಅಂತ ಹೇಳಿದ್ರು ನನಗೆ ಆಗಲ್ಲ ಸರ್. ಯಾವ ತರ ಪಾತ್ರಗಳನ್ನು ಕೊಡ್ತೀರಿ? ನನಗೆ ಆ ಥರ ಲಿಮಿಟೇಷನ್ ಸರ್. ನಾನೊಂದು ಪರ್ಫಾರ್ಮರ್, ನಾನೊಂದು ಆರ್ಟಿಸ್ಟ್. ನನ್ನ ಲಿಮಿಟ್ ಏನಂದ್ರೆ ನನಗೆ ಅದು ಮಾಡ್ಬೋದು ಅಂತಿದ್ರೆ ನಾನು ಯಾವ ಪಾತ್ರ ಬೇಕಾದ್ರೂ ಮಾಡ್ತೀನಿ. ನನಗೆ ಇಷ್ಟ ಆಯ್ತು, ಅದು ನಾನು ಅದು ಮಾಡಬಲ್ಲೆ ಅಂತಿದ್ರೆ ಇದೆ, ನನ್ನ ಎಥಿಕ್ಸ್ ಇದೆ, ಅದನ್ನ ಮೀರಿ ನಾನು ಮಾಡಲ್ಲ. ಬಟ್ ಒಂದು ಪಾತ್ರಕ್ಕೆ ನೀನ್ ಜೀವ ತುಂಬೋದು, ಅದನ್ನ ನಾನು ನನ್ನ ಕಡೆಯಿಂದ ಕೊಡ್ತೀನಿ ಸರ್. ಕನ್ನಡಕ್ಕೆ ಮೊದಲ ಆದ್ಯತೆನಾ ಅಥವಾ ಕನ್ನಡಕ್ಕೆ ಮೊದಲ ಆದ್ಯತೆ ಸರ್. ಕನ್ನಡನೇ ಮೊದಲು. ಯಾಕಂದ್ರೆ ಮೊದಲೆಲ್ಲರೂ ಕನ್ನಡ ಅಂತಾರೆ, ಹೌದು, ಆಮೇಲೆ ಒಂದು ಹಿಟ್ ಆದ್ಮೇಲೆ ಇಲ್ಲ ಕನ್ನಡಕ್ಕೆ ಇಲ್ಲ ಸರ್. ನಮ್ ಜನ ಡೇಟ್ಸ್ ಇಲ್ಲ ಅಂತ. ಖಂಡಿತವಾಗ್ಲೂ ಇಲ್ಲ ಸರ್, ತಪ್ಪಾಗತ್ತೆ. ನಮ್ಮನ್ನ ಬೆಳೆಸ್ತವ್ರು ಇವರು, ನಮಗೆ ಪ್ರೀತಿ ಕೊಟ್ಟವ್ರು ಇವರು. ನಮ್ ಜನ ಹೆಂಗೆ ಅಂದ್ರೆ ನೀನ್ ಎಲ್ ಬೇಕಾದ್ರೂ ಹೋಗು, ಏನ್ ಬೇಕಾದ್ರೂ ಮಾಡಬೇಡಿ ಅಂತ ಹೇಳಿಲ್ಲ. ಅಲ್ಲಿ ಹೋದ್ಮೇಲೆ ಬೆಳ್ದು ಬಂದಿರೋ ರೀತಿ, ಬೆಳೆಸಿರೋ ಅವ್ರ ಪ್ರೀತಿನ ಮರಿಬೇಡಿ ಅಂತ ಕೇಳ್ಕೊಂಡಿರೋದು. ಅಷ್ಟನ್ನ ನಾವು ಜೋಪಾನವಾಗಿ ನೋಡ್ಕೊಂಡ್ರೆ, ಅಷ್ಟನ್ನ ನಾವು ಆ ತೂಕನ ಉಳಿಸ್ಕೊಂಡು ಹೋದ್ರೆ ಜನನು ನಮ್ಮನ್ನ ಮೆಚ್ತಾರೆ ಸರ್. ನಮ್ಮ ಮನೆಯವರು, ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ. ಹಂಗೆ ನೋಡಿದ್ರೆ ಎಷ್ಟೋ ಆರ್ಟಿಸ್ಟ್ಗಳಿದ್ದಾರೆ, ಬೆಳೆದು ಬಂದಿರೋ ರೀತಿ, ಬೆಳೆದು ಬಂದಿರೋ ಆ ರೂಟ್ಸ್ನ ನಾವು ಮರೆದೇ ಹೋದ್ರೆ ಸರ್, ನಾವು ಎಲ್ಲೇ ಹೋದ್ರೂ ನಮಗೆ ಸಪೋರ್ಟ್ ಮಾಡ್ತಾರೆ ಬಿಟ್ರೆ ಐ ಡೋಂಟ್ ಥಿಂಕ್ ಅಂದರೆ ಬೇರೆ ಥರ ಆಗತ್ತೆ ಅಂತ ನನ್ಗೆ ಅಂದರೆ ನಾನು ಅದನ್ನ ನಂಬಿದ್ದೀನಿ ಸರ್. ನಮ್ಮ ನೆಲ, ನಮ್ಮ ಭಾಷೆಗೆ ನಾವು ಎಲ್ಲೇ ಹೋದ್ರೂ ಮರ್ಯಾದೆ ಕೊಟ್ಟರೆ ಸರ್, ಜನ ನಮ್ಮನ್ನು ಆಕ್ಸೆಪ್ಟ್ ಮಾಡ್ತಾರೆ. ಖಂಡಿತವಾಗ್ಲೂ. ಕನ್ನಡದ ಅಭ್ಯಾಸ ಹೇಗಾಯ್ತು ನಿಮಗೆ? ನಮ್ಮಲ್ಲಿ ಬಹುತೇಕವಾಗಿ ತುಳು ಮಾತಾಡುವವರಿಗೆ ಒಂದು ಬೇರೆ ಆಕ್ಸೆಂಟ್ ಇದೆ, ಅದು ಕೂಡ ಕಾಣ್ತಾ ಇಲ್ಲ ನನಗೆ. ಆಮೇಲೆ ಮಾತೃಭಾಷೆ ತುಳು ಆದ್ರೂ ಕೂಡ ಕನ್ನಡದ ಭಾಷೆ ತುಂಬಾ ಸುಲಲಿತವಾಗಿದೆ. ಅದು ಹೇಗೆ? ಅದು ನನ್ನ ಅಮ್ಮ ಕನ್ನಡ ಟೀಚರ್, ಅಲ್ಲಿಂದ ಬಂದಿರೋದು ಆ ಕನ್ನಡ ಅಭಿಮಾನ ಆಗ್ಲಿ ಎಲ್ಲ ಅಲ್ಲಿಂದ ಬಂದಿರೋದು. ಅಮ್ಮನ ಮರ್ಯಾದೆ ಉಳಿಸಿದೆ. ಹೌದು 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 ಹೌದು, ಅಲ್ಲಿಂದ ಬಂದಿರೋದು. ಈಗ ಡಿಸೆಂಬರ್ 11 ಬಿಡುಗಡೆ ಆಗ್ತದೆ. ಈ ಬಿಡುಗಡೆ ಹತ್ರ ದಿನಗಳು ಬಂದಾಗ ಒಂದು ಒಳಗಿನ ಆಂತರಿಕವಾದಂತ ಒಂದು ಸಣ್ಣ ಟೆನ್ಷನ್ ಇರುತ್ತೆ ಅಲ್ವಾ? ಹೊಟ್ಟೆಲಿ ಚಿಟ್ಟೆ. ದಿನನಿತ್ಯ ನಾನು ಹೇಳ್ದಂಗೆ ಸರ್, ದಿನನಿತ್ಯ ನಾನು ದಿನಗಳನ್ನ ಕೌಂಟ್ ಲೆಕ್ಕ ಹಾಕ್ತಾ ಇದ್ದೀನಿ ಸರ್. ಯಾವತ್ತು ಬರುತ್ತೆ ಗೊತ್ತಿಲ್ಲ ಅಲ್ವಾ ಸರ್. ಅದೊಂಥರ ಎಂಪೈರ್ಸ್, ಒಂದು ಸಾಮ್ರಾಜ್ಯ ಕಟ್ಬಿಟ್ಟಿದ್ದಾರೆ ನಮ್ಮ ದರ್ಶನ್ ಸರ್. ಸೊ ಅಲ್ಲಿ ನಾನು ಒಂದು ಪಾರ್ಟ್ ಆಗ್ತಾ ಇದ್ದೀನಿ. ಅಂಡ್ ರೀಸೆಂಟ್ ಆಗಿ ನಾನು ತುಮಕೂರ್ಗೆ ಒಂದು ಇವೆಂಟ್ ಹೋದೆ. ಸೊ ಅಲ್ಲಿ ತೋರಿಸಿರುವಂತ ಪ್ರೀತಿನ ನೋಡೇ ನಾನು ಕಳೆದು ಹೋದೆ ಸರ್. ಅಂದ್ರೆ ಆ ಸ್ಲೋಗನ್ಸ್ ಅವರು ಡಿ ಬಾಸ್ ಅಂತ ಹೇಳುವಂಥದ್ದಾಗ್ಲಿ, ಅಂಡ್ ಜನ ಸೇರೋದಂತಾಗ್ಲಿ, ಅವ್ರನ್ನ ನೋಡೋದು ಥಿಯೇಟ್ರಲ್ಲಿ ನೋಡೋದೇ ಒಂಥರ ಕಣ್ಣಿಗೆ ಹಬ್ಬ. ಸೊ ನನ್ನನ್ನು ಅವ್ರ ಜೊತೆಗೆ ನೋಡೋದು ಥಿಯೇಟ್ರಲ್ಲಿ ಫಸ್ಟ್ ಶೋ ಅದನ್ನ ಕಾಯ್ತಾ ಇದ್ದೀನಿ ಸರ್. ತುಂಬಾ ಈಗರ್ಲಿ ಐ ಆಮ್ ವೇಟಿಂಗ್ ಫಾರ್ ಇಟ್. ದರ್ಶನ್ ಅನುಪಸ್ಥಿತಿಯಲ್ಲಿ ಸಿನಿಮಾ ಬರ್ತಾ ಇದೆ. ವಿಜಯಲಕ್ಷ್ಮಿ ಮತ್ತು ಅವ್ರ ಮಗ ಈಗ ಪ್ರಚಾರದಲ್ಲಿ, ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಅದೇ ಜನನೇ ಹೇಳ್ತಾ ಇದಾರಲ್ಲ, ದೇವತೆ ಅನ್ಕೊಂಡು. ಸೊ ನಿಜವಾದಂಥ ಒಂದು ಧೈರ್ಯವಾದಂಥ ಹೆಣ್ಮಗಳು ಸರ್ ಅವರು. ಅವರಿಂದ ನಾನು ತುಂಬ ಕಲಿತೆ. ಅಂದರೆ ಒಂದು ಹೆಣ್ಣಾಗಿ ಜೀವನಾನ ಹೆಂಗೆ ನಡ್ಸ್ಕೊಂಡು ಹೋಗೋದು. ಆ್ಯಂಡ್ ನನ್ನ ಜೊತೆ ತುಂಬ ಒಂದು ಮಗಳ ಥರ ನನ್ನನ್ನು ಟ್ರೀಟ್ ಮಾಡೋರು. ಅಂದರೆ ತುಂಬ ಮೋಟಿವೇಟ್ ಮಾಡೋರು ನನಗೆ.
ಏನು ಯಾವುದಕ್ಕೂ ಟೆನ್ಷನ್ ಮಾಡಬೇಡ, ಎಲ್ಲ ಆಗತ್ತೆ, ಯಾವುದಕ್ಕೂ ಸೆಟಲ್ ಆಗಬೇಡ, ದೊಡ್ಡದಾಗಿ ಡ್ರೀಮ್ ಮಾಡು, ಅಷ್ಟು ಹೋಗದೆ ಇದ್ರು ಅದ್ರ ಹತ್ರಕ್ಕಾದ್ರೂ ಹೋಗ್ತೀಯ, ಯಾವತ್ತೂ ಚಿಕ್ಕದ್ರಲ್ಲಿ ಕನ್ಸು ಕಾಣಬೇಡ, ದೊಡ್ಡದಾಗಿ ಕನ್ಸು ಕಾಣು ಅಂತೆಲ್ಲ ಹೇಳ್ಕೊಟ್ಟವರು. ಆ್ಯಂಡ್ ಎಷ್ಟೇ ಕಷ್ಟ ಆದರೂ ಬಿಟ್ಕೊಡಲ್ಲ ಸರ್ ಅವರು. ಸೊ ಅದನ್ನ ಐ ಲರ್ನ್ ಅ ಲಾಟ್ ಫ್ರಮ್ ಐ ಅಡ್ಮೈರ್ ಹರ್. ಸೊ ಅಪ್ಪ ಅಮ್ಮ ಇದಕ್ಕೆ ಸಂಪೂರ್ಣ ಸಪೋರ್ಟ್ ನಿಮಗೆ? ಹೌದು, ಸಪೋರ್ಟ್. ಅಂದರೆ ಅವ್ರಿಗೆ ಗೊತ್ತು ನಾನು ಅಡ್ಡದಾರಿ ಹಿಡಿಯಲ್ಲ ಅಂತ. ಸೊ ಚಿಕ್ಕದ್ರಿಂದ ಅದೊಂದು ನಂಬಿಕೆ ಇದೆ ನನ್ನ ಮೇಲೆ, ಅದನ್ನ ನಾನು ಉಳಿಸ್ಕೊಂಡಿದ್ದೀನಿ ಕೂಡ. ಅವಳು ಎಲ್ಲೇ ಹೋದ್ರು ಅವಳ ಖುಷಿ ಮುಖ್ಯ. ಅವಳು ಎಲ್ಲೇ ಹೋದ್ರು ಒಳ್ಳೆದ್ರಲ್ಲಿ ಹೋಗ್ತಾಳೆ ಬಿಟ್ರೆ ಬೇರೆ ಏನು ಅಂದರೆ ಆ ಥರ ಇದು ಮಾಡಲ್ಲ ಅನ್ನೋದು ನಂಬಿಕೆ ಇದೆ ಅವ್ರಿಗೆ. ಸೊ ನನ್ನನ್ನು ಆರಾಮಾಗಿ. ನಿಮ್ಮ ಹಾಗೆ ಹೊಸತಾಗಿ ಸಿನಿಮಾಕ್ಕೆ ಬರುವವರಿಗೆ ಹೆಣ್ಮಕ್ಳಿಗೆ ಏನು ಹೇಳ್ತೀರಿ? ಡೆಸ್ಪರೇಟ್ ಆಗಿರಬೇಡಿ. ನೀವು ನಿಜವಾಗ್ಲೂ ಟ್ಯಾಲೆಂಟ್ ಆಗಿದ್ರೆ ಅದು ಹುಡ್ಕೊಂಡು ಬರುತ್ತೆ ಅವಕಾಶ. ಲೇಟ್ ಆಗ್ಬೋದು, ನಾನೇನು ರಾತ್ರೋರಾತ್ರಿ ನನಗೆ ಸಿಕ್ಕಿರೋದು ಅಲ್ಲ. ನಿಮ್ಗೇನು ಬೇಕು ಅದಕ್ಕೆ ಎಫರ್ಟ್ ಹಾಕಿ ಖಂಡಿತವಾಗ್ಲೂ ದೇವರು ಅಲ್ಲಿಂದ ಮಾಡಿಕೊಡ್ತಾನೆ ಸರ್. ಅದೊಂದು ದಾರಿ ಹುಡುಕ್ತಾನೆ. ಡೆಸ್ಪರೇಟ್ ಆಗಿ ಹೋಗಲೇಬೇಡಿ. ಇಫ್ ಯು ಆರ್ ಟ್ರೂಲಿ ಡಿಸರ್ವಿಂಗ್ ಇಟ್, ಅದು ಬಂದೇ ಬರುತ್ತೆ. ಒಂದು 2-3 ದಿನ ಲೇಟ್ ಆಗ್ಬೋದು ಬಿಟ್ಟರೆ, ಬಟ್ ಇಟ್ ವಿಲ್ ಫೈಂಡ್ ಯು ಸರ್. ಯಾ, ನಮ್ಮಲ್ಲಿ ವರ್ತಮಾನದಲ್ಲಿ ಹೆಣ್ಮಕ್ಳು ಸಿನಿಮಾಕ್ಕೆ ಬರ್ತಾರೆ, ಕೊನೆಗೆ ಸಿನಿಮಾ ಮತ್ತು ಸಿನಿಮಾ ಪಾತ್ರ, ತನ್ನ ಹೆಸರು, ತನ್ನದೇ ಆದಂಥ ಚಾರಿತ್ರ್ಯ ಇವನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಬದುಕನ್ನು ರೂಪಿಸ್ಕೊಳ್ಳೋಕ್ಕಿಂತ ಬೇರೆ ಯಾವುದೋ ದೃಷ್ಟಿಕೋನಕ್ಕೆ ಹೋಗ್ತಾರೆ. ಸಿನಿಮಾ ಮರೆತಾ ಇದ್ದಾರೆ. ವರ್ಚುವಲ್ ವ್ಯಾಲ್ಯೂ ಹೆಚ್ಚು, ಕಾರು, ಬಂಗ್ಲೆ, ಮಣ್ಣು ಮಸಿ. ನಿಮ್ಗೇನು ಅನಿಸ್ತು? ಇಲ್ಲ, ನಾನು ಆ ಥರ ಥಿಂಕಿಂಗ್ ಅವಳು ಅಲ್ವೇ ಅಲ್ಲ ಸರ್. ನಾನು ಆರಾಮಾಗಿ ಇಲ್ಲ, ಅದು ಏನು ಇಲ್ಲ, ಆಗ್ತಾ ಇಲ್ಲ ಅಂತಿದ್ರು ನಾನು ಆರಾಮಾಗಿ ಮನೇಲಿ ಇರ್ತೀನಿ. ನಾನು ಡೆಸ್ಪರೇಟ್ ಅಲ್ಲ, ನನಗೆ ಮಾಡಲೇಬೇಕು, ನನಗೆ ಅವಕಾಶ ಕೊಡಿ, ನಾನು ಹೋಗಲ್ಲ ಸರ್. ನನಗೆ ಬಂತು ಅಂದರೆ ನಾನು ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ ಆ್ಯಸ್ ಅನ್ ಆರ್ಟಿಸ್ಟ್. ಇಲ್ಲ, ನನ್ನ ಪಾಡಿಗೆ ನಾನು ಮನೇಲಿ ಇರ್ತೀನಿ ಸರ್. ನನಗೆ ದುಡ್ಡು ಮಾಡಬೇಕು ಆ ಥರ ಆಸೆ ಇಟ್ಕೊಂಡು ಬಂದಿರೋಳೇ ಅಲ್ಲ ನಾನು ಇಲ್ಲಿಗೆ. ನನಗೇನೋ ಒಂಥರ ಖುಷಿ. ಈ ಕಲೆ ಅಂದ್ರೇ ನನಗೆ ತುಂಬ ಮರ್ಯಾದೆ ಸರ್. ಕಲೆಗೆ ತುಂಬ ಮರ್ಯಾದೆ ಕೊಡ್ತೀನಿ ನಾನು. ಅದೊಂದು ಕಾರಣಕ್ಕೆ ನಾನು ಇಲ್ಲಿದ್ದೀನಿ. ಬಿಟ್ಟರೆ ನಾನು ಹಣ ಮಾಡಬೇಕು, ಜನರು ನನ್ನ ನೆನ್ಪಿಟ್ಕೋಬೇಕು. ಅದು ಯಾವುದ್ರಲ್ಲಿ? ಒಂದೊಂದು ಪಾತ್ರದಲ್ಲಿ. ಆ್ಯಂಡ್ ಆ್ಯಸ್ ಒಂದು ಒಳ್ಳೆ ವ್ಯಕ್ತಿಯಾಗಿ ಜನ ನನ್ನ ಇಟ್ಕೋಬೇಕು ಬಿಟ್ಟರೆ ಬೇರೆ ಯಾವುದೇ ಥರದಿಲ್ಲ ಸರ್. ನನಗೆ ಪಾತ್ರ ಒಪ್ಕೊಂಡಾಗ ಒಂದು ತಯಾರಿ ಅಂತ ಏನಿರುತ್ತೆ, ಏನು ಮಾಡ್ತೀವಿ? ಡೆಫಿನೆಟ್ ಆಗಿ ಮಾಡ್ತೀನಿ ಸರ್. ಬಿಕಾಸ್ ನನ್ನ ಜವಾಬ್ದಾರಿ ಅದು. ನನಗೆ ಈ ಪಾತ್ರ ಕೊಡ್ತಿದ್ದಾರೆ ಅಂದಾಗ ಸಂಪೂರ್ಣವಾಗಿ ಅದಕ್ಕೆ ಜಸ್ಟಿಫೈ ಮಾಡೋದು ನನ್ನ ಕರ್ತವ್ಯ, ನನ್ನ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ಏನು ಬೇಕು, ಆ ಪಾತ್ರ ಅದರದ್ದು ಬ್ಯಾಕ್ಗ್ರೌಂಡ್ ಏನಿರುತ್ತೆ ಅದನ್ನು ನಾನು ಮಾಡೇ ಮಾಡ್ತೀನಿ, ಆ ಹೋಮ್ವರ್ಕ್ ಮಾಡೇ ಮಾಡ್ತೀನಿ. ಕೊನೆಯದಾಗಿ ಡೆವಿಲ್ ಬಿಡುಗಡೆ ಆಗ್ತಾ ಇದೆ, ಜನಗಳಿಗೆ ಏನು ಹೇಳ್ತೀವಿ? ಎಲ್ರಿಗೂ ನಮಸ್ತೆ. ಡಿಸೆಂಬರ್ 11ಕ್ಕೆ ನಮ್ಮ ಸಿನಿಮಾ ದ ಡೆವಿಲ್ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ದಯಮಾಡಿ ನೀವು, ನಿಮ್ಮ ಕುಟುಂಬದವರು, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಹೋಗಿ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.